ಪದ್ಮಾವತಿ ರಾವ್ ಅವರು ಶಂಕರ್ ನಾಗ್ ಸರ್ ಜೊತೆ ಆಕ್ಟಿಂಗ್ ಮಾಡಿದ್ರು. ಅದನ್ನ ಬಿಟ್ಟು ಡೈರೆಕ್ಟ್ ಬಂದು ಇನ್ನೊಬ್ಬ ಶಂಕರ್ ಜೊತೆನೆ ಆಕ್ಟಿಂಗ್ ಮಾಡಿದ್ರು ಅವರು. ಡೈರೆಕ್ಟರ್ಗೂ ಉಪೇಂದ್ರ ಅವ್ರಿಗೂ ಒಂದು ಸಾಮ್ಯತೆ ಐತೆ ಏನಂದ್ರೆ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡ್ರ, ಓಕೆ, ಇವ್ರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡ್ರ. ನಿಮ್ಮನ್ ಬಿಟ್ರ ಬೇರೆ ಯಾರ ಪಾತ್ರವನ್ನ ಮಾಡ್ಬೋದಾಗಿತ್ತು? ಯಾರಿಗೂ ಆಗಲ್ಲ. ಎಂತ ದ್ವಂದ್ವ ಇದು. ಅಲ್ವಾ? ಮಂಗ್ಳೂರ್ಗೆ ಅದಾರ ಅವ್ರು. ಹೌದ್ರಿ. ಅಲ್ಲ ಸಡನ್ ಆಗಿ ಪಾಸ್ ಕೊಟ್ಬಿಟ್ರೆ ಇವತ್ತು ನಮ್ ಜೊತೆ ಇಲ್ಲ ಅಪೂರ್ವ. ನಂಗ ಯಾಕ ಅನ್ನುವಂಥದ್ದು ಅಲ್ಲಿ ಕಾಡ್ತಿರ್ತಿತ್ತು ಅವಂಗ. ಒಬ್ಬಾಕಿನೂ ಒಂದು ಡ್ರೆಸ್ ಹಾಕೊಂಡು ಆಕಿಗೆ ಚಂದ ಅನ್ಸಿರುತ್ತೆ, ಆಕೆ ಆ ಡ್ರೆಸ್ ಹಾಕೊಂಡು ಇನ್ಸ್ಟಾಗ್ರಾಮ್ ನಾಗ ಮಾತಾಡ್ತಿರ್ತಾಳ, ಒಂದ್ ವಿಡಿಯೋ ಮಾಡ್ತಿರ್ತಾಳ. ಇಲ್ಲ ಗರ್ಲ್ ಫ್ರೆಂಡ್ ಇಲ್ಲ ಹೆಂಡತಿ ಇಲ್ಲ ಅವ್ವ ಬಹಳಷ್ಟು ಜನ ಇರ್ತಾರಲ್ಲ ನಮ್ ಲೈಫ್. ಬಟ್ ಇವ್ರನ್ನ ಭೇಟಿ ಮಾಡಿದ ತಕ್ಷಣ ಅದೇ ಫಸ್ಟ್ ಟೈಮ್ ಇವ್ರು ಯಾವಾಗ ಹೂ ಅಂತಾರೆ ಅಂತ ಕಾಯ್ತಾ ಇದ್ದಿದ್ದು. ವ್ಯಕ್ತಿ ಒಂದ್ ಉನ್ನತ ಸ್ಥಾನಕ್ ಹೋದಾಗ ಅಂದ್ರ ಅವ್ರು ಬಿಸಿ ಇರ್ತಾರ, ಕ್ಲೈಮ್ಯಾಕ್ಸ್ ನಾವು ಫಸ್ಟ್ ಶೂಟ್ ಮಾಡಿದ್ವಿ. ಅವ್ರಿಗೆ ಈ ಒಂದು ಜರ್ನಿ ಒಳಗ. ಇಲ್ಲ ಇಲ್ಲ ಅದಕ್ಕೆಲ್ಲ ನಾವು ನೋಡಿದ್ದೆ. ಹ್ಯಾಪಿ. ಅದೇ ಆಕ್ಚುಲಿ ಅವ್ರು ನಮ್ಗೆ ಉಪೇಂದ್ರ ಅವ್ರ ಬಗ್ಗೆ ಒಂದ್ ಸೀಕ್ರೆಟ್ ಹೇಳಿದಾರ. ವಿ ಆಸ್ಕ್ ಡೈರೆಕ್ಟರ್, ವಿ ಆಸ್ಕ್ ದ ಸ್ಕ್ರಿಪ್ಟ್. ಅಂದ್ರೆ ನೀವು ಜೀವನದ ಎಲ್ಲಾ ಸ್ತರಗಳನ್ನ ಬಹಳ ಉಲ್ಟಾ ಪಲ್ಟಾ ಮಾಡಿ ಸರಿಯಾಗಿ ಎಲ್ಲರಿಗೂ ಕನ್ವೆ ಆಗೋ ರೀತಿ ಒಳಗ ತಿಳಿಸಿ. ಸಿಗ್ನೇಚರ್ ಇನ್ನೊಂದ್ 2-3 ಆದ್ರೆ ಗೊತ್ತಾಗ್ಬೋದು ಸಿಗ್ನೇಚರ್ ಅಂತ ನನಗೂ. ನಾನ್ ಕೊಡದಲ್ಲೇ ಇದ್ರೆ ಒಳ್ಳೇದು. ಕಟ್ ಮಾಡಿ ಅಷ್ಟ್ ಮಾತ್ರ ಹಂಗೆ ಮಾಡ್ತೀನಿ. ನೋ ಬಡಿ ಸರ್ ಅವ್ರ ನಮ್ಮೂರವ್ರು ಸರ್, ಅವ್ರು ಹೇಳಿದ್ ಕೇಳ ನೀವ್ ಹೇಳಿದ್ ಕೇಳ ನೋಡ್ರಿ ಸಿನಿಮಾ ಅಂತ ಹೇಳಾಕತ್ತೀನಿ. ಎಕ್ಸ್ಟ್ರೀಮ್ ಡೀಟೇಲ್ಸ್ ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ವಿ, ಅದ್ ನಾವು ಮಾತಾಡ್ಕೊಂಡಿದ್ವಿ. ಬೆರಕಿದ್ದೇನ ಓಡಾಳಿದ್ದೆ, ಸಿಕ್ಕಾಬಿಟ್ಟೆ ಓಡಾಳಿದ್ದೆ. ಲಾರಿ ಚಾವಿ ತನ ತಗೊಂಡು ಆನ್ ಮಾಡ್ಬಿಡುದು. ನೀವು ನಿರ್ದೇಶಕರಾಗಿಲ್ಲ ಅಂದ್ರೆ ಏನಾಗುತ್ತಿದ್ರಿ? ಇಂಜಿನಿಯರ್ ಆಗಿ ಇರ್ತಿದ್ದೆ. PSI ಇಲ್ಲಾಂದ್ರೆ ಮಿಲಿಟರಿ, IAS KS ಈ ತರ ತಲೆ ಆಗಿತ್ತು. ಲೈಕ್ ಯು ರೈಟ್ಲಿ ಸೆಡ್, ಅದು ಕನ್ನಡ ಅಲ್ಲ ಅಷ್ಟೇ, ಇಂಗ್ಲಿಷ್ ಮಸ್ತ್ ಮಾತಾಡ್ತಾರೆ. ನಿಲ್ಸ್ಬಿಟ್ರಿ ಇನ್ನೊಂದ್ಸಲ ಹೋಗ್ಲಿ. ನಮಸ್ಕಾರ, ವೆಲ್ಕಮ್ ಟು ದ ಮೂವಿ ಟ್ರಿಪ್. ನಾವೆಲ್ಲ ನೋಡ್ದವ್ರ ಏನಂತಾರ ಅಂತ ವಿಚಾರ ಮಾಡ್ಕೊಂಡ್ ಬದುಕ್ತಾ ಇರುವಂತ ಟೈಮ್ ಒಳಗ ನೋಡ್ದವ್ರ ಏನಂತಾರ ಅನ್ನುವಂತ ಟೈಟಲ್ ಒಳಗ ಒಂದ್ ಸಿನಿಮಾ ಬರುತ್ತೆ. ಎಸ್, ಇವತ್ ನಾವ್ ನೋಡ್ದವ್ರ ಏನಂತಾರೆ ಟೀಮ್ ಜೊತೆ ಇದೀವಿ, ಆದ್ರೆ ಒಬ್ರು ಮಿಸ್ಸಿಂಗ್ ಅಷ್ಟೇ. ಸೊ ಗುಲ್ಟು, ಕ್ಷೇತ್ರಪತಿ, ಹೊಯ್ಸಳ, ಹೊಂದಿಸಿ ಬರೆಯಿರಿ, ಸಲಾರ್ ಈ ತರ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿರುವಂತಹ ನಟ ನೋಡ್ದವ್ರ ಏನಂತಾರೆ ಅನ್ನುವಂತ ಸಿನಿಮಾದಲ್ಲೂ ಸಹ ಮುಖ್ಯ ಭೂಮಿಕೆ ಒಳಗೆ ನಟನೆ ಮಾಡಿದಾರ. ಸೊ ನವೀನ್ ಶಂಕರ್ ಅವ್ರನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ವೆಲ್ಕಮ್. ನಮಸ್ಕಾರ. ನಮಸ್ತೆ. ಹಂಗ BTS ಅನ್ನುವಂತ ಒಂದು ಕ್ರಿಟಿಕಲಿ ಅಕ್ಲೇಮ್ಡ್ ಆಗಿರುವಂತಹ ಸಿನಿಮಾದಲ್ಲಿ ಆಂಥಾಲಜಿ ಒಳಗೆ ಒಂದು ಸಿನಿಮಾವನ್ನ ಡೈರೆಕ್ಟ್ ಮಾಡಿ, ಮೊದಲನೇದಾಗಿನ ನೋಡ್ದವ್ರ ಏನಂತಾರೆ ಅನ್ನುವಂತ ಸಿನಿಮಾ ಮಾಡಿ ಆಮೇಲೆ ಅದನ್ನ ಬಿಡುಗಡೆ ಮಾಡಿದ್ರು. ಸೊ ನೋಡ್ದವ್ರ ಏನಂತಾರೆ ಸಿನಿಮಾದ ಡೈರೆಕ್ಟರ್ ಮತ್ತೆ ಆ ನೋಡ್ದವ್ರ ಏನಂತಾರೆ ಸಿನಿಮಾದೊಳಗ ಒಂದು ಚಿಕ್ಕ ಪಾತ್ರವನ್ನ ಮಾಡಿರಂತ ಕುಲ್ದೀಪ್ ಕಾರ್ಯಪ್ಪ ಅವರಿಗೆ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನಿಮ್ಗೆ ಸೆಕೆಂಡ್ ಟೈಮ್ TMT ಟಾಕ್ಸ್ ಒಳಗ. ಸೊ ನಿಮ್ ಫಸ್ಟ್ ಹೇಳ್ಬೇಕಂದ್ರ ವೆರಿ ಕಂಗ್ರಾಚುಲೇಷನ್ಸ್. ಯಾಕಂದ್ರ ಎಲ್ಲಾರು ಬಹಳ ಇಷ್ಟ ಪಡತಾರ, ಸಿನಿಮಾ ನೋಡ್ಕೊಂಡ್ ಬಂದವರೆಲ್ಲ ನಮಗ್ ರಿಲೇಟ್ ಆಗತೈತಿ ಅಂತೆಲ್ಲ ಹೇಳಿದಾರ. ಆ ಒಂದ್ ವಿಷಯಕ್ಕೆ ನಮಗೂ ಖುಷಿ ಅದ, ಇಂತ ಒಂದ್ ಸಿನಿಮಾ ನೀವು ಕನ್ನಡ ಇಂಡಸ್ಟ್ರಿ ಕೊಟ್ಟಿರೋದು. ಈಗ ನಾನ್ ಮೊದಲ್ ನಿಮ್ ಕೇಳುದೇನಂತಂದ್ರ ನೋಡ್ದವ್ರ ಏನಂತಾರ ಈ ತರ ವಿಚಾರ ಮಾಡಿ ನೀವು ಮಾಡಿರುವಂತ ರೀಸೆಂಟ್ ಕೆಲಸ ಯಾವ್ದು? ಅಲ್ಲ, ನೋಡಿದವ್ರು ಏನಂತಾರೆ ಅಂತ ಕೆಲಸ ಮಾಡಲ್ಲ, ಬಿಟ್ಟಿರ್ತಾರೆ. ಅದೇ ನೋಡಿದವ್ರು ಏನಂತಾರೆ ಅನ್ಕೊಂಡ್ಬಿಟ್ಟು ಮಾಡಿರೋದು ಅಥವಾ ಬಿಟ್ಟಿರೋದು ಯಾವ್ದಾದ್ರು ಒಂದ್ ನೆನಪಿಗೆ ಬರೋದಾದ್ರೆ ಯಾವ್ದು ರೀ? ಸುಮಾರಿದೆ ಅಂದ್ರೆ ಪ್ರತಿ ಮೈನ್ಯೂಟ್ ಡಿಸಿಷನ್ಸ್. ಅದೇ ನಾನು ಇವಾಗ ಯಾವ್ದಾದ್ರು ಒಂದು ಬಟ್ಟೆ ತಗೋತೀನಿ ಅನ್ಕೊಡಿ, ಬೇರೆಯವ್ರಿಗೆ ಹೆಂಗ್ ಕಾಣಿಸ್ತೀನಿ ಅಂತಾನೆ ಬಿಟ್ಟಿರ್ತೀನಿ ಒಂದೊಂದು. ಅದ್ ಎಷ್ಟು ರೂಢಿ ಆಗಿದೆ ಅಂತಂದ್ರೆ ನನಗದ್ ಗೊತ್ತೂ ಇಲ್ಲ, ನನಗ್ ಹಿಡ್ಸೋ ತರ ಬಟ್ಟೆ ಯಾವ್ದು ಅಂತ ನನ್ಗೆ ಇಲ್ಲೂ ಇಲ್ಲ. ಇದನ್ನ ಹಾಕೊಂಡ್ರೆ ನಾನ್ ಮಿರರ್ ಅಲ್ಲಿ ಹೆಂಗ್ ಕಾಣಿಸ್ತೀನಿ, ಅವಾಗ ಬೇರೆಯವ್ರಿಗೆ ಹೆಂಗ್ ಕಾಣಿಸ್ತೀನಿ ಅಂತ ಅಲ್ಲ. ಸೊ ಅನ್ಕೋಬಹುದು. ನೀವ್ರಿ? ನಾವು ಈಗ ಥಿಯೇಟರ್ ವಿಸಿಟ್ ಹೊಂಟಿರ್ತಿದ್ವಲ್ಲ, ಈಗ ದೋಸ್ತರು ಯಾರು ಫೋನ್ ಮಾಡಿರ್ತಾರ, ಅವ್ರು ಫೋನ್ ಮಾಡಿದಾಗ ಬರತ್ತ ಎಷ್ಟು ಮಂದಿ ಬರತಾರ, ಹಿಂಗ್ ಬರತಾರ, ಟಿಕೆಟ್ ಸಿಗ್ತಾವ ಒಂದು ಪಿಕ್ಚರ್ ಮಾಡಿರೋದು ನೀವು ರೊಕ್ಕ ಕೊಟ್ಟು ಪಿಕ್ಚರ್ ನೋಡ್ರಿ ಅಂತ ಅನ್ಕೊಂಡು ಹೇಳ್ತಿರ್ತೀವಿ. ನಾವು ಬಡದಾಡ್ತಿದ್ವಿ, ಒಬ್ಬ ಪ್ರೊಡ್ಯೂಸರ್ ಇರ್ತಾರ, ಕಷ್ಟಪಡೋದು ರೊಕ್ಕ ಹಾಕಿರ್ತಾರ. ನೀವು ಒಂದ್ 4 ಮಂದಿಗೆ ಚಾ ಕುಡ್ಸಕ್ ಎಷ್ಟು ಯೋಚನೆ ಮಾಡ್ತಿರ್ತೀವಿ, ನೀವು ಫ್ರೀ ಟಿಕೆಟ್ ಅಂತಿರಲ್ಲ ಅಂತ ಅನ್ಕೊಂಡ್ ಬೈದಿದ್ದಾನ. ಅವಾಗ ಕೊನೆ ಕಾಡಿ ಬೇಡಿ ಒಂದ್ ಅಣ್ಣ ಹಿಂಗಿಲ್ಲೋ ನಾವ್ ಹೋಗಿವಿ, ಈಗ ನಾವ್ 2ನೇ ಸರಿ ನೋಡಾತೀವಿ ಅಂತ ಅಂತವ್ರಿಗೆ ಒಂದ್ ಕತೆ ಕೇಳ್ರಿ ನೀವು. ಅಲ್ಲ ಅವಾಗ ನಾವ ವಿಸಿಟ್ ಮಾಡಕ್ ಹೋಗಿ ನಾವ ರೊಕ್ಕ ಕೊಟ್ಟು ನಾವ ಏನು ಥಿಯೇಟರ್ ಕರ್ಸಿರಪ್ಪ ಅಂದ್ರೆ ಬರೋಬ್ಬರಿ ಬರೋದಿಲ್ಲ. ಇಲ್ಲ ಅಂತ ಹೇಳ್ಬಿಡ್ಬೇಕಾರ 10 ಮಂದಿ ಬರ್ಲಿ ಪರವಾಗಿಲ್ಲ, ಟಿಕೆಟ್ ಇಲ್ಲ ಅಂತ ಹೇಳುವಂತ. ಎಂತ ದ್ವಂದ್ವ ಇದು. 3ನೇ ಸಲ ಬರ್ತಿದೀನಿ ಅಂತಾರೆ, ಅದ್ ಗೊತ್ತಾದ್ರೆ ಇವರೇ ಕರೆಸ್ತವ್ರೆ ಅಂತಾರೆ.
ಆಕ್ಚುಲಿ ಈ ಪ್ರಶ್ನೆ ನಾನು ಅಪೂರ್ವ ಮೇಡಮ್ ಕೇಳ್ಬೇಕಂತೂ ಅನ್ಕೊಂಡಿದ್ದೆ. ಇವತ್ತು ಅವ್ರು ನಮ್ ಜೊತೆ ಇಲ್ಲ. ಅವ್ರ ಜೊತೆನೂ ನಾವ್ ಒಂದು ಕನ್ವರ್ಸೇಷನ್ ಮಾಡಿದ್ವಿ. ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ್ ಹಾಕ್ತೀನಿ. ಬೆಂಗಳೂರಿಗೆ ಅದಾರ ಅವ್ರು. ಹೌದ್ರಿ. ಹೌದು. ಅಲ್ಲ ಸಡನ್ ಆಗಿ ಪಾಸ್ ಕೊಟ್ಬಿಟ್ರೆ ಇವತ್ತು ನಮ್ ಜೊತೆ ಇಲ್ಲ ಅಪೂರ್ವ ಹಾ. ಅವ್ರು. ಇಲ್ಲ ಸರ್, ಪಾಪ ತುಂಬಾ ಚಿಕ್ಕ ವಯಸ್ಸು ಅವ್ರದ್ದು. ಸೊ ಅಪೂರ್ವ ಅವರ ಪಾತ್ರನು ನಮ್ಗ ಬಹಳ ಮನ್ಸಿಗೆ ಹತ್ತಿರವಾಗಿರುತ್ತೆ. ಅಂದ್ರ ಮನ್ಸಿಗೆ ಹತ್ತಿರ ಅಂದ್ರೆ ಈ ತರ ಇರ್ಬೇಕು ಅನ್ನುವಂತ ಪ್ರತಿಯೊಬ್ಬರ ಡ್ರೀಮ್ ಅಪೂರ್ವ ಅವ್ರ ಪಾತ್ರ. ಸೊ ನಿಮ್ ಕೇಳೋದಾದ್ರೆ ಸರ್, ನೀವ್ ಹೇಳಿದ್ರಿ ಒಂದ್ ಇಂಟರ್ವ್ಯೂ ಒಳಗ ಹೊಂದಿಸಿ ಬರೆಯಿರಿ ಸಿನಿಮಾದ ಒಂದ್ ಪಾರ್ಟ್ ಈ ಒಂದು ಸ್ಕ್ರಿಪ್ಟಿಗೆ ಮ್ಯಾಚ್ ಆಗುತ್ತೆ, ಅದಕ್ಕೆ ನಂಗೆ ಇಷ್ಟ ಆಯ್ತಂತ. ಸೊ ಈ ಒಂದ್ ನೋಡಿದವ್ರು ಏನಂತಾರೆ, ಚೂಸ್ ಮಾಡಾಕ ನಿಮಗೊಂದು ಹೈ ಪಾಯಿಂಟ್ ಇರ್ತೈತಿ. ಹ್ಮ್ ಯಾವ ವಿಷಯಕ್ಕ ನೀವು ನಾನ್ ಈ ಪಾತ್ರವನ್ನ ಮಾಡ್ಬೇಕು ಅಂತ ಅನ್ಕೊಂಡ್ರಿ? ನಾನು ಇವ್ರಿಗೆ ಹೇಳಿದೆ ನಾನು, ಅಂದ್ರೆ ಆ ಸಣ್ಣ ಪೋರ್ಷನ್ ಸಿಮಿಲಾರಿಟಿ ದಟ್ ಹ್ಮ್. ಇಸ್ ತುಂಬಾ ಚಿಕ್ಕದಾಗಿ ಅಲ್ಲಿ ಬರುತ್ತೆ ಹೊಂದಿಸಿ ಬರೆಯಿಲ್ಲ. ಅದೇನಂದ್ರೆ ಕಾಲೇಜ್ ಬಿಟ್ಟು ಹೊಂಟ ಮ್ಯಾಗ ಒಂದ್ 2 ನಿಮಿಷದ ಸಾಂಗ್ ಐತಲ್ಲ, ಆ ಸಾಂಗ್ ಅಷ್ಟೇ. ಅದು ಬಿಟ್ರೆ ಅವನ್ ಲೈಫ್ಗೂ ಇವನ್ ಲೈಫ್ಗೂ ಸಂಬಂಧನೇ ಇಲ್ಲ. ಮೆಚುರಿಟಿ ಲೆವೆಲ್ಗೂ, ಅವನ ಲೈಫ್ ಸ್ಟೈಲ್ಗೂ, ಆಮೇಲೆ ಅವನ್ ಸಮಾಜನ ನೋಡೋ ರೀತಿಗೂ ಇಲ್ಲ. ನಂಗ ಯಾಕ ಅನ್ನುವಂಥದ್ದು ಅಲ್ಲಿ ಕಾಡ್ತಿರ್ತೈತೆ ಅವಂಗ, ಇಲ್ಲೂ ಅದು ಕಾಡ್ತಿರ್ತೈತೆ. ಆ ಒಂದ್ ಚಿಕ್ಕ ಪೋರ್ಷನ್ ಮ್ಯಾಚ್ ಇತ್ತು. ಬಟ್ ಮೇಜರ್ ರೀಸನ್ ಬಂದ್ಬಿಟ್ಟು ಇವ್ರದ್ದು ಬರವಣಿಗೆ ಒಳಗ ಏನ್ ಒಂದ್ ದೃಷ್ಟಿಕೋನ ಸಿಗುತ್ತ ನೀವು ಪಿಕ್ಚರ್ ನೋಡ್ಕೊತಾ, ಹೌದು. ಥ್ರೂ ಸಿದ್ಧಾರ್ಥ್, ಥ್ರೂ ನಾಡ್ಯಾ, ಥ್ರೂ ಮೈ ಮದರ್, ಥ್ರೂ ಇವನ್ ಇಂಟರ್ನ್. ಆ ಇಂಟರ್ನ್ ಆಕಿ ಮಾತಾಡೋ ಮುಂದೂನು ಆಕಿ ಒಂದು ಏಜ್ ಗ್ರೂಪ್ ನ, ಒಂದು ಎಕ್ಸ್ಪೀರಿಯನ್ಸ್ ನ ರೆಪ್ರೆಸೆಂಟ್ ಮಾಡ್ತಾಳಲ್ಲ ಆಕಿ. ಹೌದು ಆ ತರ ಬಾಳ ಜನ ಇಂಟರ್ನ್ಸ್ ಇರ್ತಾರ ಆಫೀಸ್ನಾಗ ಹೋದಾಗ, ಅವ್ರಿಗೆಲ್ಲ ಜಗತ್ತು ಆ ಒಂದು ಇದು ಬಾಳ ಒಂಥರ ಖುಷಿ ಕೊಡ್ತಿರ್ತೀವಿ. 3 ವರ್ಷ ಆದ್ಮೇಲೆ ಗೊತ್ತಾಕೈತೆ ಅವ್ರದ್ದು ಹೆಂಗೈತೆ ಅಂತ. ಸೊ ಆಫೀಸಿಗೆ ಜಸ್ಟ್ ನ್ಯೂ ಜಾಯ್ನ್ ಆಗಿರ್ತಾರಲ್ಲ ಅವ್ರಿಗೂ ಅಷ್ಟೇ. ಅವರಿಗೆ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋವರ್ಸ್ ಹೆಚ್ಚು ಮಾಡೋದೇ. ಹಾ, ಸೊ ಶಿ ಸ್ಪೀಕ್ಸ್. ಇವ್ರು ಅಂದ್ರೆ ಅಗೇನ್ ನಾವು ಆಕ್ಟ್ ಮಾಡ್ಬೋದು, ನಾವು ಜೀವಿಸ್ಬೋದು ಅದ್ರಾಗ. ಬಟ್ ಅದಕ್ಕೆ ಡ್ರೈವ್ ಸಿಗದೆ ಒಂದು ಬರವಣಿಗೆಯಿಂದ ಅಲ್ಲ. ಸೊ ಆ ಬರವಣಿಗೆ ಇಷ್ಟ ಆಗಿತ್ತು ನಮ್ಗೆ. ಆಮೇಲೆ ದೃಷ್ಟಿಕೋನಗಳು ಅಂದ್ರೆ ನೀವು ವಿಚಾರ ಮಾಡ್ರಿ, ನಾವು ಒಬ್ರ ಬಗ್ಗೆ ಕೆಟ್ಟ ಕಮೆಂಟ್ ಹಾಕ್ತಿರ್ತೀವಿ ಗೊತ್ತಾ. ಒಬ್ಬಕೇನೋ ಒಂದು ಡ್ರೆಸ್ ಹಾಕೊಂಡು ಆಕಿಗೆ ಚಂದ ಅನ್ಸಿರುತ್ತೆ, ಆಕೆ ಆ ಡ್ರೆಸ್ ಹಾಕೊಂಡು ಇನ್ಸ್ಟಾಗ್ರಾಮ್ನಾಗ ಮಾತಾಡ್ತಿರ್ತಾಳೆ, ಒಂದ್ ವಿಡಿಯೋ ಮಾಡ್ತಿರ್ತಾಳೆ. ಕೆಳಗ ಓ ಯವ್ವ ಕರೆಕ್ಟಾ ಬಟ್ಟೆ ಹಾಕು ನೀ ಫಸ್ಟ್, ಈಕಿನ ಏನ್ ಮಾತಾಡತೀನಿ ಅಂತ ಅನ್ಕೊಂಡು ಬಾಳ ರೀತಿಯಿಂದ ಕಮೆಂಟ್ ಮಾಡಿರ್ತಾರ. ಆ ಮೂಮೆಂಟ್ ಒಳಗೆ ವಿ ನೆವರ್ ಥಿಂಕ್ ದಟ್ ನಮ್ ಲೈಫ್ನಾಗ ಒಬ್ರು ಅದಾರ ಅಂತ. ನಿಜ. ನಮ್ ಲೈಫ್ನಾಗ ಅಂದ್ರೆ ಅಕ್ಕ ತಂಗಿ ಜೊತೆಗೆ ಒಡಹುಟ್ಟಿದವ್ರು ಇರ್ಬೋದು, ಇಲ್ಲಾಂದ್ರೆ ಬೇರೆ ಇರ್ಬೋದು, ಇಲ್ಲ ಗರ್ಲ್ ಫ್ರೆಂಡ್, ಇಲ್ಲ ಹೆಂಡತಿ, ಇಲ್ಲ ಅವ್ವ, ಬಹಳಷ್ಟು ಜನ ಇರ್ತಾರಲ್ಲ ನಮ್ ಲೈಫ್ನಾಗ. ಹೌದ್ರಿ. ಇಲ್ಲ ಒಬ್ರಾರು ಬಂದು ಹೋಗಿರ್ತಾರಲ್ಲ, ಅವ್ವ ಅಂತೂ ಇದ್ದೇ ಇರಬೇಕಾ. ಅವ್ವ ಇರ್ಲಿಲ್ಲ ಅನ್ಕರಿ, ಇನ್ ಬೇರೆ ರೂಪದಾಗಾರು ಒಂದ್ ಹೆಣ್ಮಗು ನಮ್ ಲೈಫ್ನಾಗ ಇದ್ದ ಇರ್ತದೆ. ಸೊ ಥ್ರೂ ದೀಸ್ ಆಲ್ ದೀಸ್ ಕ್ಯಾರೆಕ್ಟರ್ಸ್ ಇವ್ರು ಹೇಳಕ್ ಹೊಂಟಿರೋ ವಿಷಯಗಳು ಬಹಳ ಇಷ್ಟ ಆದವು. ಸೊ ಇವೆರಡು ಕಾರಣಕ್ಕೆ ಈ ಸ್ಕ್ರಿಪ್ಟ್ ಬಹಳ ಹತ್ರ ಆ ಒಂದ್ ಕಾರಣಕ್ಕೆ ನವೀನ್ ಅವ್ರು ಸಿದ್ಧಾರ್ಥ ಆದ್ರು. ಹೌದು. ಡೆಫಿನೆಟ್ಲಿ ಸರ್, ನಿಮ್ದು ಟ್ರಾನ್ಸ್ಫಾರ್ಮೇಶನ್ ನಮ್ಗ ಬಹಳ ಶಾಕಿಂಗ್ ಅಂಡ್ ಖುಷಿ ಆಯ್ತು. ಯಾಕಂದ್ರೆ ನೀವು ಅಷ್ಟು ಅದ್ರೊಳಗ ಪರಕಾಯ ಪ್ರವೇಶ ಮಾಡಿದಿರಿ, ಅಂದ್ರ ಜೀವಿಸಿದಿರಿ, ಸಿದ್ಧಾರ್ಥ ಆಗಿ ನೀವು ಜೀವಿಸಿದಿರಿ. ಅದೇ ರೀತಿ ಸರ್ ನಿಮ್ಗೆ ಬ್ರೀಫ್ ಮಾಡಿದ್ದಾರೆ, ಅದನ್ನ ಒಪ್ಕೊಂಡು ನೀವು ಇವತ್ತು ಸಿನಿಮಾ ಮಾಡ್ಬೇಕು ಅನ್ಕೊಂಡ್ರೆ. ಸರ್ ನಿಮ್ಗೆ ಬರೋದಾದ್ರೆ ಈಗ ಅಪೂರ್ವ ಭಾರದ್ವಾಜ್ ಅವರು ಅಥವಾ ಸಿದ್ಧಾರ್ಥ್ ಅಥವಾ ಮಲ್ಲಣ್ಣ ಪ್ರತಿಯೊಂದು ಕ್ಯಾರೆಕ್ಟರ್ನು ಆತ, ಇದನ್ನ ಚೂಸ್ ಮಾಡ್ಬೇಕಂದಾಗ ಲೈಕ್ ಒನೆಗ್ ನೀವು ಬರಿತೀರಿ, ನೀವೇ ಮುಂಚೆ ಹೇಳ್ದಂಗ ನೀವು ಬರೆದು ಆಮೇಲೆ ಪಾತ್ರವನ್ನ ಹುಡುಕ್ತಿರಿ, ಅದು ನಮ್ಗೆ ಕ್ಲಾರಿಟಿ ಇದೆ. ಸೊ ಆ ಪಾತ್ರನ ಇವ್ರ ಮಾಡ್ಬೇಕು, ಈಗ ಅಪೂರ್ವ ಅವ್ರೇ ಮಾಡ್ಬೇಕು, ಇದನ್ನ ಅವ್ರ ಬಿಟ್ಟು ಯಾರು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ನಿಮ್ ತಲೆಯಲ್ಲಿ ಬಂತ, ಅಥವಾ ಹೆಂಗಿತ್ತು ಸರ್ ಪ್ರೊಸೆಸ್ ಅಪೂರ್ವ ಭಾರದ್ವಾಜ್ ಅವ್ರಿಗೆ? ಇದು ರಿಯಲಿಸ್ಟಿಕ್ ಅಲ್ಲ, ಬಟ್ ಒಂದು ಹೇಳ್ತೀನಿ, ಆಕ್ಚುಲ್ ನಾನು ರಿಯಲ್ ಲೈಫ್ ಅಲ್ಲಿ ಬಿಲೀವ್ ಮಾಡೋದಲ್ಲ. ಬಟ್ ಕೆಲವೊಂದು ನಿಂತವ್ ಇದ್ರೆ ಈ ತರದ್ ಬಿಲೀವ್ ಮಾಡಿದ್ರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ಅಥವಾ ಅದು ಯು ಕಾಂಟ್ ಹೆಲ್ಪ್ ಬಟ್ ಬಿಲೀವ್ ಇಟ್ ಅಂತಾರಲ್ಲ ಅಂತದ್ದು. ನನ್ಗನ್ಸೋದು ಸ್ಕ್ರಿಪ್ಟ್ ಹೇಳುತ್ತೆ ಅಂತ. ಏನಕ್ಕೆ ಅಂದ್ರೆ ಇದಕ್ ಮುಂಚೆ ಈ ಸಿದ್ಧಾರ್ಥನ್ ಪಾತ್ರಕ್ಕೆ 2-3 ಜನ ಹತ್ರ ಭೇಟಿ ಮಾಡಿದೆ. ಬಟ್ ಇವ್ರನ್ನ ಭೇಟಿ ಮಾಡಿದ ತಕ್ಷಣ ಅದೇ ಫಸ್ಟ್ ಟೈಮ್ ಇವ್ರು ಯಾವಾಗ ಹೂ ಅಂತಾರೆ ಅಂತ ಕಾಯ್ತಾ ಇದ್ದಿದ್ ನಾನು. ಇವ್ರು ಬೇರೆ ಹೂ ಅಂತ ಇಮಿಡಿಯೇಟ್ ಆಗಿ ಹೇಳಿಲ್ಲ, ಹೇಳ್ ಕಳಿಸ್ತೀನಿ ಅಂತ 5 ದಿನದಲ್ಲಿ ಹೇಳ್ತೀನಿ, 1 ವಾರದಲ್ಲಿ ಹೇಳ್ತೀನಿ ಅಂದವ್ರು ಅಣ್ಣ. ಒಂದು 10 ದಿನ ಆಯ್ತು, ನಾನ್ ಸುಮ್ನೆ ಇನ್ನು ಸ್ನೇಹಿತರದ್ ಮದುವೆಯಲ್ಲಿ ಭೇಟಿ ಆಗ್ತಿದ್ವಿ. ನಂಗೆ ಗೊತ್ತಿತ್ತು ಇವ್ರಿಗೂ ಸ್ನೇಹಿತರು ನಂಗೂ ಸ್ನೇಹಿತರು ಬರ್ತಾರೆ ಅಂತ ಹೇಳಿದ್ದೀನಿ. ಇವ್ರು
ಸಿಕ್ಕಿದ್ರು ಹಾಯ್ ಅಂತ ಹೇಳಿದ್ರೆ ನಾನು ಊಟಕ್ಕೆ ಹೋಗ್ತಾ ಇದ್ದಾಗ ಇವ್ರು ಸ್ಟೇಜಿಗೆ ಹೋಗ್ತಾ ಇದ್ರು. ಹ್ಮ್ ಊಟಕ್ಕೆ ಕೂರ್ಬೇಕಾದ್ರೆ ನಾವು ಮಾತಾಡ್ಕೊಂಡು ಇಲ್ಲ ಇಲ್ಲಿ ಕೂರೋಣ ಅಲ್ಲಿ ಕೂರೋಣ, ಇಲ್ಲ ಇಲ್ಲಿ ಕೂರೋಣ, ಇಲ್ಲಿ ಕೂತ್ರೆ ಅವ್ರು ಈ ಕಡೆಯಿಂದ ಊಟಕ್ಕೆ ಬರ್ಬೇಕು ಅಂದ್ರೆ ಇಲ್ಲಿ ಕೂತ ತಕ್ಷಣ ಅವ್ರು ಎಂಟ್ರ ತಕ್ಷಣ ನಮ್ಮನ್ನ ನೋಡ್ಬೇಕು, ಅವಾಗ ನನ್ ಕತೆ ನೆನಪಾಗಿ ಹೂ ಅನ್ಬೇಕು ಅಂತೆಲ್ಲ. ಹ್ಮ್ ಬಿಕಾಸ್ ಬೇರೆ ಆಕ್ಟರ್ಸ್ ಜೊತೆ ಅದ್ ಅನ್ಸಿತ್ತಿಲ್ಲ. ಸೊ ಐ ವಾಸ್ ವೆರಿ ಡೆಸ್ಪರೇಟ್ ದಟ್ ಯಾವಾಗ ಹೂ ಅಂತಾರೆ, ಇಲ್ಲ ಅಂತಾರ, ಇಲ್ಲ ಅಂದ್ರೆ ಏನ್ ಮಾಡೋದು ಅಂತೆಲ್ಲ. ಬಟ್ ಲಕ್ಕಿಲಿ ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಭೇಟಿ ಮಾಡೋಣ ಅಂತ ಹೇಳಿ ಮತ್ತೆ ಅಗೇನ್ ವಿ ಡಿಸ್ಕಸ್ ದ ಕ್ಯಾರೆಕ್ಟರ್ಸ್, ಹಿ ಸೆಡ್ ಓಕೆ. ಹ್ಮ್ ಅಗೇನ್ ಅಪೂರ್ವ ಭಾರದ್ವಾಜ್ ಅವರು ಅದಕ್ಕಿಂತ ಮುಂಚೆ 4-5 ತುಂಬಾ ಒಳ್ಳೆ ನಟಿಯರನ್ನ ಭೇಟಿ ಮಾಡಿದ್ದೆ, ಕತೆ ಹೇಳಿದ್ದೆ, ಅಂಡ್ ದೇವರ್ ಆಲ್ಸೋ ಓಕೆ ವಿತ್ ಇಟ್. ಇವ್ರು ಪುಲ್ ಆಫ್ ಮಾಡ್ತಾರೆ ಅಂತ ಗೊತ್ತು, ಬಟ್ ಅದೇನೋ ಒಂದು ಕನ್ವಿಕ್ಷನ್ ಸಿಗ್ತಾ ಇಲ್ಲ. ಆಮೇಲೆ ಇವ್ರ ಜೊತೆ ಒಂದ್ಸಲ ಕೂತಿ ಮಾತಾಡ್ತಾ ಇದ್ವಿ, ಅವಾಗ ಫೋಟೋ ತೋರಿಸಿದ್ರು, ಇವ್ರೊಬ್ರು ನನ್ನ ಫ್ರೆಂಡ್ ಇದಾರೆ ನೋಡಿ ಅಂತ. ನೋಡಿದ ತಕ್ಷಣ ಅನ್ಸಿದ್ದು ಏನ್ ಅದ್ಯಾಕೋ ಸರ್ ಅಂತ. ಆಮೇಲೆ ನಂದು ಜೊತೆ ಡೈಲಾಗ್ ಮತ್ತೆ ನನ್ನ ಅಸೋಸಿಯೇಟ್ ಸಾಯಿಗೆ ಕಳಿಸ್ದೆ, ಸಾಯಿ ಚೆಕ್ ದಿಸ್ ಅಂತ. ಸಾಯಿ ಇಮಿಡಿಯೇಟ್ಲಿ ಕ್ಯಾಬ್ಸ್ ಅಲ್ಲಿ ನಾದಿಯಾ ಅಂತ. ಸೊ ಇಟ್ ಜಸ್ಟ್ ಹ್ಯಾಪನ್ಸ್. ಪದ್ಮಾವತಿ ರಾವ್ ಮೇಡಮ್ ಅಷ್ಟೇನೆ, ದೆನ್ ವಿ ಪರ್ಸ್ಯೂಡ್ ಹರ್ ಲೈಕ್ ಎನಿಥಿಂಗ್. ಎಲ್ಲಾರು ಸಿಗುತ್ತಾ ಕಾಂಟ್ಯಾಕ್ಟ್ ಅಂತ. ಅಂಡ್ ಶಿ ವಾಸ್ ವೆರಿ ಸ್ವೀಟ್. ಒಂದು 1.5 hours 2 hours ಕೊಡ್ತೀನಿ ಅಂತ ನರೇಶನ್ ಹೇಳಿದವರು. ನಂದು ಅವ್ರದ್ದು ಕಾನ್ವರ್ಸೇಷನ್ ಇಟ್ ವೆಂಟ್ ಫಾರ್ ಅಬೌಟ್ 4.5 hours. ಕ್ಯಾರೆಕ್ಟರ್ ಬಗ್ಗೆ ಅಥವಾ ಕತೆ ಬಗ್ಗೆ ಮಾತಾಡಿ ಮತ್ತೆ ಅದ್ ಸೊಸೈಟಿ ಬಗ್ಗೆ ಹೋಗೋದು, ವಾಪಸ್ ಬರೋದು ಅಂತೆಲ್ಲ. ಆಮೇಲೆ ಒಂದಷ್ಟು ಬ್ಯಾಕ್ ಅಂಡ್ ಫೋರ್ತ್ ಕಾನ್ವರ್ಸೇಷನ್ಸ್ ಎಲ್ಲ ಆಗಿ ಸೊ ಐ ಥಿಂಕ್ ದ ಸ್ಕ್ರಿಪ್ಟ್ ಟೆಲ್ಸ್. ನಾವ್ ಯಾರನ್ನೇ ಕರ್ಕೊಂಡೋಗಿ ಅವ್ರಿಗೆ ನಿಲ್ಸಿದ್ರು ಸ್ಕ್ರಿಪ್ಟಿಗೆ, ಅವ್ರು ಹೇಳುತ್ತೆ ನೀನ್ ಡೈರೆಕ್ಟ್ ಮಾಡು, ಇವರಿಗೆ ಇದ್ ಮಾಡು, ನಮ್ಗೆಲ್ಲ ಅದು ಅಗೇನ್ ಐ ಡೋಂಟ್ ಬಿಲೀವ್ ಇನ್ ಎನಿ ಆಫ್ ದಿಸ್. ಬಟ್ ಈ ಋಣ ಅದೆಲ್ಲ ನಾನ್ ನಂಬಲ್ಲ. ಕೆಲವೊಂದ್ಸಲ ಹಿಂಗೆ ಯು ಕಾಂಟ್ ಹೆಲ್ಪ್ ಬಟ್ ಬಿಲೀವ್ ಇಟ್. ನಾವ್ ಇದನ್ನ ಯಾಕ ನಂಬಿದೆ ಈ ಸಿನಿಮಾದೊಳಗ ಅಂತಂದ್ರ, ಪದ್ಮಾವತಿ ರಾವ್ ಅವರು ಶಂಕರ್ ನಾಗ್ ಸರ್ ಜೊತೆ ಆಕ್ಟಿಂಗ್ ಮಾಡಿದ್ರು. ಅದನ್ ಬಿಟ್ಟು ಡೈರೆಕ್ಟ್ ಬಂದ್ ಇನ್ನೊಬ್ಬ ಶಂಕರ್ ಜೊತೆನೆ ಆಕ್ಟಿಂಗ್ ಮಾಡಿದ್ರು ಅವ್ರು. ಸೊ ನಿಮ್ಗ್ ಅನುಭವ ಹೆಂಗಿತ್ತು ಸರ್? ಅಂದ್ರೆ ಒಬ್ಬ ದೊಡ್ಡ ಕಲಾವಿದೆ ಅವ್ರ ಜೊತೆ ನೀವು ಅವ್ರ ಮಗ ಆಗಿ ನೀವು ಆಕ್ಟಿಂಗ್ ಮಾಡ್ಬೇಕಂದಾಗ ಅಷ್ಟ್ ಈಸಿ ಇಲ್ಲ ರೀ. ಬಿಕಾಸ್ ಅದೊಂದು ಕಾನ್ಶಿಯಸ್ನೆಸ್ ಇರ್ತದೆ. ಇವ್ರು ಅಂದ್ರ ದೊಡ್ಡ ಆಕ್ಟರ್ ಅಂಡ್ ಡೆಫಿನೆಟ್ಲಿ ನೀವು ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್. ಆದ್ರ ಆ ಒಂದು ಸಂದರ್ಭದೊಳಗ ನೀವು ಯಾವ ರೀತಿ ಅದನ್ನ ಇದನ್ ಮಾಡ್ಕೊಂಡ್ರಿ? ನಂಗ್ ಖುಷಿ ಇರೋದು ಅಂದ್ರೆ ಭಯ ಇರ್ತಿರ್ಲಿಲ್ಲ. ಅದು ಮುಂಚೆಯಿಂದಾನು ಗೊತ್ತಿಲ್ಲ ಏನಕ್ಕಂತ. ಈದರ್ ಬಿಕಾಸ್ ಆಫ್ ಥಿಯೇಟರ್. ನನ್ ಫಸ್ಟ್ ಶಾಟ್ ಗುಲ್ಟು ಒಳಗೆ ಸೀನಿಯರ್ ಆಕ್ಟರ್ ಜೊತೆಗೆ ಅಂತ ಅಂದಾಗ ಅವಿನಾಶ್ ಸರ್ ಜೊತೆಗಿತ್ತು, ಆಮೇಲೆ ರಂಗನ್ ರಾವ್ ಸರ್ ಜೊತೆಗಿತ್ತು. ಅಂಡ್ ದಟ್ ಕ್ಯಾರೆಕ್ಟರ್ ಆಲ್ಸೋ ಕಣ್ಣಲ್ಲಿ ಅವನ್ ಜಾಸ್ತಿ ಹೇಳ್ತಾನೆ, ಅಂದ್ರೆ ಆಚೆ ಕಡೆಯಿಂದ ಏನ್ ಕಾಣಿಸುತ್ತೆ ಅದು ತದ್ವಿರುದ್ಧವಾಗಿ ಕಣ್ಣಲ್ಲಿ ಏನ್ ನಡೀತಿರುತ್ತೆ ಅದನ್ನ ಅಲ್ಲಿ ಹೇಳ್ಬೇಕು ಅವನು. ಸೊ ಹಿಂಗಾಗಿ ಭಯ ಅಂತ ಇರ್ಲಿಲ್ಲ. ಟು ಸರ್ಟನ್ ಎಕ್ಸ್ಟೆಂಟ್ ಭಕ್ತಿ ಅಂದ್ರೆ ಏನು ಎಕ್ಸಾಜುರೇಟ್ ಆಗುದಿಲ್ಲ, ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಅವ್ರನ್ನ ನಾವು ಪ್ರೀತಿಸಿದೀವಿ. ಅಂಡ್ ಎಸ್ಪೆಷಲಿ ಗೀತಾ ಪಿಕ್ಚರ್ ನಾನು ಸರಿ ನೋಡಿದೀನಿ ಅಂದ್ರೆ ನಾನು ಮತ್ತೆ ವಾಪಸ್ ಕಾರ್ನಾಗೂ ಹಾಕೊಂಡು ಸುಮಾರು ಸರಿ ಕೇಳ್ತೀನಿ. ಪಾಡ್ಕಾಸ್ಟ್ ಕೇಳ್ತೀವಲ್ಲ ಆ ತರ ಸುಮ್ನೆ ಆ ಪಿಕ್ಚರ್ ಒಳಗೆ ಬಿಟ್ಬಿಡುತ್ತೆ. ಬಿಕಾಸ್ ಐ ಲೈಕ್ ಹರ್ ವಾಯ್ಸ್, ಅವ್ರ ಇಂಟೋನೇಷನ್. ಅವರು ಸುಮ್ನೆ ಏನೇ ಮಾತಾಡಿದ್ರು ಸುಮ್ನೆ ಹಂಗೆ ಕೇಳ್ಕೊಂಡ್ ಕಣ್ ಮುಚ್ಕೊಂಡ್ ಕೇಳ್ಸ್ಕೊಂತ ಇರ್ಬೇಕು ಅಂತ ಅನ್ಸುತ್ತೆ. ಅದು ಕೆಲವೊಬ್ರ ಮಾತಾಡ್ದಾಗ ಹಂಗೆ ಅದು ಎಲ್ರ ಬಾಯಲ್ಲಿ ಕೇಳುವಂತ ಕನ್ನಡ, ಅದೇ ಕನ್ನಡ, ಅದೇ ಶಬ್ದಗಳು ಜಾಸ್ತಿ ರುಚಿಸ್ತವೆ. ಅವ್ರ ಜೊತೆಗಿದ್ದಾಗ ನಾವು ಬೆಟ್ಟಾಗಿದ್ದು, ಇವರು ಪುಣ್ಯ ಮಾಡಿದ್ರು, ಹಿಂಗಾಗಿ ಮನೆಗೆ ಹೋಗಿ ಬೆಟ್ಟಾಗಿ ಬಹಳಷ್ಟು ಮಾತಾಡಕ್ಕೆ ಇವ್ರಿಗೆ ಸಿಕ್ಕೈತೆ. ನಮ್ಗೆ ಬೆಟ್ಟಾಗಿದ್ದೆಲ್ಲ ರಿಹರ್ಸಲ್ ಸ್ಪೇಸು, ಆಮೇಲೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಶೂಟಿಂಗ್ ದಿವಸ. ಅದಾದ್ಮೇಲೆ ಹೊಟ್ಬಿಡೋರು. ನನ್ಗೆ ಅವ್ರ ಬಗ್ಗೆ ಏನ್ ಅನ್ಸೈತೆ ಅಂತ ಹೇಳಕ್ ನನ್ಗೆ ಟೈಮ್ ಸಿಕ್ಕಿದೆ ಮೊನ್ನೆ ಪ್ರಿಮಾರ್ ಶೋದಾಗ. ಅಲ್ಲಿ ತೀರ್ಸ್ಕೊಂಡ್ಬಿಟ್ಟೆ ಎಲ್ಲ. ಹೌದು, ನೋಡಿದ್ವಿ ಸರ್ ಲೈವ್ ಅದನ್ನ. ಸರಿ, ಪದ್ಮಾವತಿ ರಾವ್ ಅವ್ರದ್ದು ಒಂದ್ ಶಾರ್ಟ್ ಐತೆ, ಅದ್ರೊಳಗ ಅವ್ರು ಕಾಲ್ ಮಾಡಿ ಹೇಳ್ತಾರ, ನಿಮ್ಗೆ ಹೇಳಿದ್ನಲ್ಲ 5 ನಿಮಿಷ ಬಿಟ್ಟು ಕಳ್ಸಿ ಅಂತ. ಅಂದ್ರ ಒಬ್ಬ ವ್ಯಕ್ತಿ ಒಂದ್ ಉನ್ನತ ಸ್ಥಾನಕ್ ಹೋದಾಗ ಅಂದ್ರ ಅವ್ರು ಬಿಸಿ ಇರ್ತಾರ ಅಂಡ್ ಅವ್ರ ಸಮ್ ಟೈಮ್ ಸ್ವಲ್ಪ ಕೊಟ್ಟಿದಾರ. ಆದ್ರ ಆ ಟೈಮ್ ಒಳಗ ಅವ್ರು ಹಿಂಗ ಕಳಿಸ್ಬೇಕಲ್ಲ ಅಂತ ಅಂದಾಗ ಆ ಒಂದ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದನ್ನ ಅವ್ರು ಬಹಳ ಚಲೋ ಫುಲ್ ಆಫ್ ಮಾಡಿದ್ದಾರೆ. ಅದ್ರ ಬರವಣಿಗೆ ಬಂದಾಗ ಅದನ್ನ ನೀವು ಯಾವ ರೀತಿ ಇಂಟರ್ನಲೈಸ್ ಮಾಡಿದ್ರಿ ಸರ್? ಅಲ್ಲಿಗೆ ದಟ್ ಕಾನ್ವರ್ಸೇಷನ್ ಇದೆಲ್ಲ, ದ ಐಡಿಯಾ ವಾಸ್ ದಟ್ ಶಿ ಇಸ್ ವೆರಿ ಬಿಸಿ. ಅವ್ರ ತಲೆನಲ್ಲಿ ಎಲ್ಲೋ ಇದಾರೆ, ಮಗ ಅನ್ನೋದು ದೂರಕ್ಕೂ ಇಲ್ಲ. ಪ್ರಾಬ್ಲಿ ರಾತ್ರಿ ಮಲ್ಗಕ್ ಮುಂಚೆ ಒಂಟಿತನ ಕಾಡಿದ್ರೆ ಅವ್ರು ಯೋಚನೆ ಮಾಡ್ತಾರೆ. ಬಟ್ ಆ ಪರಿಸ್ಥಿತಿನಲ್ಲಿ ಅವ್ರು ಏನೋ ಬರಿತಾ ಇದಾರೆ, ಹೊರಡ್ಬೇಕು, ಫ್ಲೈಟ್ ಇದೆ ಅಂತ ಅವ್ರು ಆಲ್ರೆಡಿ ಎಲ್ಲರಿಗೂ ಗೊತ್ತು, ನಮ್ಗೆ ಆಸ್ ಅನ್ ಆಡಿಯನ್ಸ್ ಗೊತ್ತಲ್ಲ. ಸೊ ಆ ಪಾಯಿಂಟ್ ಬಂದಾಗ ಅವ್ರು ಆಮೇಲೆ ಕಳ್ಸು ಅಂತ ಹೇಳಿದೆ, 5 ನಿಮಿಷ ಬಿಟ್ಟು ಕಳ್ಸು ಅಂತ. ಏನಿದೆ ಮತ್ತೆ ಗಜಿಬಿಜಿ ಇದಾರೆ.
ಆಮೇಲೆ ಅವ್ರಿಗೂ ಹೇಳ್ತಾ ಇದಾರೆ. ಸೊ ದಟ್ ವಾಸ್ ದಿ ಐಡಿಯಾ ದಟ್ ಇಟ್ ಶುಡ್ ಹಿಟ್ ಹರ್ ಕರೆಕ್ಟ್. ದಟ್ ಏನಾಯ್ತಪ್ಪ ಅಂತ. ನಿಜ. ಈಗ ನವೀನ್ ಸರ್, ನೀವು ನಾದಿಯಾ ಕೌಸ್ ಸರ್, ಅಪೂರ್ವ ಭಾರದ್ವಾಜ್ ಅವ್ರ ಜೊತೆ ಬೀಚ್ ಅಲ್ಲಿ ಬರ್ತಾ ಇರ್ತೀರಿ. ಆ ಸಮಯದೊಳಗ ಅಂದ್ರ ನಿಮ್ ಲಾಂಗ್ ಶಾಟ್ ಇದೆ, ಅದು ಹಿಂಗ್ ಮಾತಾಡ್ತಾ ಬರ್ತೀರಿ, ಆಮೇಲೆ ಅಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ ಆಗ್ತಿರ್ತೈತಿ, ಏನೇನೋ ನಡೀತಿರ್ತೈತಿ. ಇದೊಂದ್ ಲಾಂಗ್ ಶಾಟ್. ಆಮೇಲೆ ಅವ್ರ ಹಳ್ಳಿ ಫಸ್ಟ್ ಟೈಮ್ ಬಂದಿರ್ತಾರ ಅಂದ್ರೆ ಸಿನಿಮಾದೊಳಗ್ ತೋರಿಸ್ದಂಗ. ಆ ಒಂದ್ ಸಂದರ್ಭದೊಳಗ ನಿಮ್ಗ ಅಂದ್ರ ಅಲ್ಲಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ಸ್ ಬರಾತೈತಿ. ಅವಾಗ ನಿಮ್ಗೆ ಹೆಂಗ ಅಂದ್ರ ಬ್ರೀಫಿಂಗ್ ಕೊಡುವಾಗ ನಿಮ್ಗ ಅದನ್ನ ಯಾವ ರೀತಿ ನೀವ್ ಅದನ್ನ ತಗೊಂಡ್ರಿ? ಈಗ ನೀವು ಅಂದ್ರ ಇನ್ನೊಂದ್ ಕ್ವಶನ್ ಕೇಳೋದು, ಇದ್ರೊಳಗ ಇನ್ನೊಂದ್ ಪ್ರಶ್ನೆ ಕೇಳೋದಾದ್ರೆ, ಯಾವ ಸೆಕ್ಷನ್ ನೀವು ಫಸ್ಟ್ ಶೂಟ್ ಮಾಡಿದ್ರಿ? ಬಿಕಾಸ್ ನಿಮ್ ಟ್ರಾನ್ಸ್ಫಾರ್ಮೇಶನ್ ಅದ್ರೊಳಗ ಹಂಗೆ ಐತಿ. ಕ್ಲೈಮ್ಯಾಕ್ಸ್ ನಾವು ಫಸ್ಟ್ ಶೂಟ್ ಮಾಡಿದ್ವಿ. ಸಾರಿ ಹೇಳ್ರಿ. ಕ್ಲೈಮ್ಯಾಕ್ಸ್ ನಾವು ಫಸ್ಟ್ ಶೂಟ್ ಮಾಡಿದ್ವಿ. ಓ ಅಂದ್ರೆ ಓಕೆ. ನಾನು ಹೇಳ್ತಿರೋದು ಕ್ಲೈಮ್ಯಾಕ್ಸ್ ಅಂದ್ರೆ ನೀವು ಅವನ್ ಬಿಟ್ಟಾಗೋದಲ್ಲ, ಗೊತ್ತಾಯ್ತು ಸರ್. ಎಕ್ಸ್ಟ್ರೀಮ್ ಎಂಡ್ ಆಫ್ ದ ಸಿನಿಮಾ, ಅದು ಫಸ್ಟ್ ಶೂಟ್ ಮಾಡಿದ್ವಿ. ಓ ಹೌದಾ? ನೈಸ್ ನೈಸ್. ಓಕೆ, ಗೊತ್ತಾಯ್ತು. ದಟ್ಸ್ ನೈಸ್. ನನಗೂ ಅದು ಡೌಟ್ ಇತ್ತು, ಯಾಕಂದ್ರೆ ನಿಮ್ ಟ್ರಾನ್ಸ್ಫಾರ್ಮೇಶನ್ ಅದು ಸಿನಿಮಾ ಹೆಂಗ ಯಾವ ರೀತಿ ನೀವು ಶೂಟ್ ಮಾಡಿ ಅನ್ನೋ ಆರ್ಡರ್ ಕೇಳ್ಬೇಕು ಅನ್ನುವಂತ ಕುತೂಹಲ ನನಗ ಬಾಳ ಇತ್ತು. ಅಂಡ್ ಮಲನ್ ಅವ್ರ ಬಗ್ಗೆ ಬರೋದಾದ್ರ, ಸೊ ಮಲನ್ನ ಯಾವಾಗ್ಲೂ ಎಲ್ಲರಿಗೂ ಕ್ರಿಟಿಸೈಸ್ ಮಾಡ್ಕೊಂಡ್ ಬರತ್ತಾರ. ಬಿಕಾಸ್ ಅವ್ರಿಗೆ ಅವ್ರು ಮಾಡೋದ್ರೊಳಗೆ ಏನು ಪಾಯಿಂಟ್ ಸಿಗಾತಿಲ್ಲ. ಈ ದೊಡ್ಡವ್ರ ಇರ್ಬೋದು, ಎನಿಬಡಿ, ಅವ್ರ ಮುಗ್ಧತೆ ಅನ್ನೋದು ಅವ್ರೊಳಗ ಬಹಳ ತುಂಬಿ ಐತಿ. ಅದೇ ಹೊತ್ತಿಗೆ ನವೀನ್ ಅವರು ಒಂದು ಪುನರ್ಜನ್ಮ ಅವ್ರಿಗೆ ಈ ಒಂದು ಜರ್ನಿ ಒಳಗ. ಸಾರಿ, ಸಿದ್ಧಾರ್ಥ ಅವರು. ಸೊ ಇಲ್ಲ ಇಲ್ಲ ಅದಕ್ಕೆಲ್ಲ ನಾವು ನೋಡಿದ್ವಿ. ಹ್ಯಾಪಿ ಅದೇ ಬಿಕಾಸ್ ಅದನ್ನ ನಾವು ನೇಮ್ ಮಾಡಿದ್ವಿ. ಆಮೇಲೆ ಡೈರೆಕ್ಟರ್ ಯಾಕೆ ನೇಮ್ ತೆಗ್ದ್ಬಿಟ್ರಿ, ಚಲೋ ಇತ್ತಲ್ಲ ಅಂದಾಗ, ಇಲ್ಲ ಅದೊಂದು ಫ್ಲೋ ಆಗಿ ಕಾಣಿಸ್ಬಿಡ್ಲಿ, ಒಂದು ಚಾಪ್ಟರ್ ವೈಸ್ ಕಾಣಿಸೋದ್ ಬೇಡ, ನಾವೇ ಅದನ್ನ ಫೀಡ್ ಮಾಡೋದ್ ಬೇಡ, ಅವ್ರಿಗೆ ಅರ್ಥ ಆಗ್ಲಿ ಅಂತ. ಸೊ ನಿಮ್ಗೆ ಅರ್ಥ ಆತಲ್ಲ, ಅದು ಖುಷಿ ಆಗಿರೋದು. ಅದ್ರಲ್ಲಿ ಚಾಪ್ಟರ್ ಹೆಸರುಗಳು ಹುಟ್ಟು, ಬಾಲ್ಯ, ಜೀವನ ಈ ತರ ಇತ್ತು. ಸೊ ನಿಮ್ಗೆ ಅದು ಓಕೆ, ಇವನ್ ಇಫ್ ಯು ಹ್ಯಾವ್ ರಿಮೂವ್ಡ್ ಇಟ್, ನಿಮ್ಗೆ ಫಸ್ಟ್ ಡ್ರಾಫ್ಟ್ ಅಲ್ಲಿ ಅದಿದೆ, ಹೌದು, ಚಾಪ್ಟರ್ ನೇಮ್ಸ್ ಇದೆ. ಓಕೆ. ಇವನ್ ತೆಗೆದ್ರು ನಿಮಗೆ ಕನ್ವೆ ಆಯ್ತಲ್ಲ, ಅದಕ್ಕೆ ಮುಖ ಸರ್ ಉಪೇಂದ್ರ ಫ್ಯಾನ್ ಸರ್ ನಾವು. ಸೊ ಅವ್ರ ಜೊತೆ ಕೆಲಸ ಮಾಡಿದ್ ನಿಮ್ದು ವರ್ಕ್ ಅರ್ಥ ಸಾರಿ ಟು ಇಂಟರಪ್ಟ್. ಆಕ್ಚುಲಿ ಉಪೇಂದ್ರ ಅವರು ಅಂದ ತಕ್ಷಣ ನೆನಪಾಯ್ತು. ವಿತ್ ಆಲ್ ದ ರೆಸ್ಪೆಕ್ಟ್, ಆಕ್ಚುಲಿ ನಮ್ ಡೈರೆಕ್ಟರ್ಗೂ ಉಪೇಂದ್ರ ಅವ್ರಿಗೂ ಒಂದು ಸಾಮ್ಯತೆ ಐತೆ. ಏನಂದ್ರೆ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡ್ರ, ಇವ್ರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡ್ರ. ನಾನು ಎರಡು ಫ್ರೇಮ್ ಅಲ್ಲಿ ಬಂದು ಹೋಗ್ತೀನಿ. ಇರ್ಲಿ, ಆಕ್ಚುಲಿ ಅವ್ರು ನಮ್ಗೆ ಉಪೇಂದ್ರ ಅವ್ರ ಬಗ್ಗೆ ಒಂದ್ ಸೀಕ್ರೆಟ್ ಹೇಳಿದಾರ. ಬಟ್ ಆಫ್ಟರ್ ಹನ್ನೊಂದ್ ಸಿನಿಮಾ ಆದ್ಮೇಲೆ ಅವ್ರಿಗೆ ಕೇಳ್ತೀವಿ ನಾವು, ಅದ್ ನಾವು ಫಿಕ್ಸ್ ಮಾಡ್ಕೊಂಡೇವ್ ಸರ್. ಎಸ್. ಸೊ ಉಪೇಂದ್ರ ಅವ್ರಿಗೆ ಅವ್ರು ವಾಪಸ್ ಕೇಳ್ಬಿಟ್ರೆ ಎಂತ ಭಯ? ಇಲ್ಲ 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 ಇಲ್ಲ, ಅದಕ್ ನಾನ್ ಗ್ಯಾರಂಟಿ ಅವ್ರಿಗೆ ಕೊಡಿಸ್ತೀನಿ ಹೊಸದು. ಎಸ್ ಸರ್, ನಾನ್ ನಿಮ್ಗ ಕೇಳುದಾದ್ರ, ನಮ್ ಜೀವನದೊಳಗ್ ಬಹಳಷ್ಟು ವಿಷಯಗಳು ನಡೀತಾವ. ಯಾರೋ ಒಬ್ರು ನಮ್ಗ್ ಬಾಳ್ ಹತ್ತಿರದವ್ರು ಒಂದ್ ಸುಳ್ಳು ಹೇಳಿದಾಗ ಬೇಜಾರಾಗ್ತದ. ಅಂದ್ರ ನಾನ್ ಆ ಎಕ್ಸ್ಪ್ರೆಷನ್ ಬಾಳ್ ಕೊಟ್ಟೇನ್ರಿ, ನೀವ್ ಒಂದ್ ಎಕ್ಸ್ಪ್ರೆಷನ್ ಕೊಡ್ತೀರಿ. ಒಬ್ರು ಬಂದ್ ಸಾರಾ ಅಂತ ಕೇಳಿದಾಗ, ಯಾಕೆ ನನಗೆ ಇವ್ರು ಹೆಸರು ಸುಳ್ಳು ಹೇಳ್ಯಾರ ಅಂತ ಆ ಟ್ರಸ್ಟ್ ಇಶ್ಯೂಸ್ ಬರುತ್ತ, ಅದು ಬೇಜಾರಾಗತ್ತ. ಅಂದ್ರ ನನ್ ಜೊತೆ ಯಾಕೆ ಹಿಂಗ ಆಗತೈತಿ, ಇವ್ರು ಯಾಕೆ ನಂಗೆ ಸುಳ್ಳು ಹೇಳ್ಯಾರ ಅನ್ನುವಂತ ಒಂದ್ ಸಣ್ಣ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಆ ಎಕ್ಸ್ಪ್ರೆಷನ್ ನಾನು ನನ್ನ ಜೀವನದೊಳಗೆ ಬಾಳ ಕೊಟ್ಟೇನಿ. ಆದ್ರೆ ಅದನ್ನ ಆನ್ ಸ್ಕ್ರೀನ್ ನೀವು ಕೊಡುದಿದೆಯಲ್ಲ, ಅದು ಬಹಳ ಮೆಚೂರ್ ಆಗಿ ಕೊಟ್ಟಿದ್ದೀರಿ ನೀವು. ಸೊ ಆಗ ಸಿದ್ಧಾರ್ಥನಿಗೆ ಬೇಕು, ನಾದಿಯಾ ಬೇಕು, ಅಟ್ ದ ಸೇಮ್ ಟೈಮ್ ಸಿಟ್ಟು ಬರತೈತಿ. ಸೊ ಅಲ್ಲಿ ಹೆಂಗ್ ವರ್ಕ್ ಮಾಡಿದ್ರಿ ಸರ್ ನೀವು ಎಕ್ಸ್ಪ್ರೆಷನ್ಸ್ ಕೊಡುವಾಗ ಅಥವಾ ಆಕ್ಟ್ ಮಾಡುವಾಗ? ಯೂಶಲಿ ನಾವು ಆಕ್ಚುಲಿ ಸೀನ್ ಮೋಟಿವ್ ಮೇಲೆ ವರ್ಕ್ ಮಾಡ್ತೀವಿ. ಈಗ ಇನ್ಪುಟ್ ಡೈರೆಕ್ಟರ್ ಕಡೆಯಿಂದ ಇರ್ತೈತೆ ಅಂಡ್ ಸ್ಕ್ರಿಪ್ಟ್ ಒಳಗೆ ಇರ್ತೈತೆ. ಇವೆರಡರದ್ದು ಎಂಟೈರ್ ಸಿನಿಮಾದ್ದು ಒಂದ್ ಏನು ಹೇಳಕ್ ಹೊಂಟಿರ್ತಾರಲ್ಲ, ಅದಕ್ಕೆ ಪ್ಯಾರಲಲ್ ಆಗಿನೇ ಆ ಸೀಕ್ವೆನ್ಸ್ ಗಳು ವರ್ಕ್ ಆಗಿರ್ತವೆ. ಒನ್ ಆರ್ ಅದರ್ ಕಾಂಟ್ರರಿ ಸೀನ್ ಇದ್ರೂ ಕೂಡ ಅದ್ರ ಮೋಟಿವ್ ಟುವರ್ಡ್ಸ್ ದ ಸಿನಿಮಾದ ಉದ್ದೇಶದ ಕಡೆನೇ ಹೋಗ್ತಿರ್ತದೆ. ಸೊ ಅಲ್ಲಿ ಅವನ್ಗೆ ವಾಪಸ್ಸು ವಾಪಸ್ ಖುಷಿಯಿಂದ ಇರುವಂತ ಒಂದು ಕ್ಷಣ ಅದು. ಸ್ಟಾರ್ಟೆಡ್ ಬಿಲೀವಿಂಗ್ ಅಗೇನ್ ಸಮ್ವನ್ ಇನ್ ಹಿಸ್ ಲೈಫ್. ಅದು ಒಂದು ಹೆಣ್ಮಗಳನ್ನ ಅವನ್ ಲೈಫಲ್ಲಿ ತುಂಬಾ ಹೇಟ್ ಮಾಡಿದ್ದ ಹೆಣ್ಮಗಳನ್ನ, ಅದರಲ್ಲಿ ಒಂದು ಹೆಣ್ಮಗಳನ್ನ ಬಿಲೀವ್ ಮಾಡ್ತಿದ್ದಾನೆ. ಆ ಟೈಮ್ ಅಲ್ಲಿ ಎಲ್ಲಾ ಚಲೋತ್ನಾಗ ಹೊಂಟಿರ್ತದ ಗೊತ್ತಾ. ಈಗ ಬರೀ ಕೆಡದಾಗ ಮುಂದೆ ಯಾವ್ದೋ ಒಂದು ಒಳ್ಳೇದಾದಾಗ ಒಳಗ ಅವ್ನ್ ಖುಷಿ ಆಗ್ತಿರ್ತದೆ. ಸಡನ್ ಆಗಿ ಏನೋ ಬಂದ್ರೆ ಮತ್ತು ಇದು ಅದೇನ ಮರ ಅಂತಂದ್ ಅನ್ಸುತ್ತಲ್ಲ. ಅವಾಗ ನಾನ್ ಯಾರು ಗೊತ್ತಿಲ್ಲ, ಅವ್ರ ಯಾರು ಗೊತ್ತಿಲ್ಲ, ನಮ್ ಮುಂದಿರ್ತೀವಿ ಗೊತ್ತಿಲ್ಲ, ಹೋಪ್ಸ್ ಇದ್ದವು, ಇಂಟ್ರೆಸ್ಟ್ ಐತಿ, ಅಲ್ಲಿ ಏನೋ ಒಂದ್ ಸ್ಪಾರ್ಕ್ ಕ್ರಿಯೇಟ್ ಆಗೈತಿ. ಬಟ್ ಇಲ್ಲಿ ಯಾಕೆ ಹಿಂಗ್ ಹೇಳ್ಬಿಟ್ಟು ಇವ್ರು ಹಂಗೇನಾ
ಅಗೇನ್ ನನಗೆ ಮತ್ತೆ ವಾಪಸ್ ಇದೇನಾ ಲೈಫು ಹ್ಮ್ ಅನ್ನುವಂತ ಒಂದು ಚಿಕ್ಕದು ಹಿಂಗ್ ಬಂದು ಹೋಗುತ್ತೆ. ಕರೆಕ್ಟ್. ಸೊ ಸೀಕ್ವೆನ್ಸ್ಗಳು ವರ್ಕ್ ಮಾಡ್ತಿರ್ಬೇಕು. ಟೆಕ್ನಿಕಲ್ ಆಗಿ ಹೇಳ್ಬೇಕು ಅಂದ್ರೆ ಆಕ್ಟರ್ ಆಗಿ ವಿ ಆಸ್ಕ್ ಡೈರೆಕ್ಟರ್, ವಿ ಆಸ್ಕ್ ದ ಸ್ಕ್ರಿಪ್ಟ್, ಇಸ್ ಇಟ್ ದೇರ್ ಹ್ಮ್ ಅಂತ. ಕೆಲವೊಂದ್ಸರಿ ಅದಕ್ಕೆ ಪ್ಯಾರಲಲ್ ಆಗೇನೆ ವರ್ಕ್ ಮಾಡ್ತೀವಿ, ಆಮೇಲೆ ಅದು ಸಿಕ್ಬಿಡುತ್ತೆ, ಹ್ಮ್ ಆ ಫ್ರೇಮ್ ಒಳಗೆ ಇರ್ತದೆ. ಹ್ಮ್ ಎಲ್ಲೋ ಒಂದ್ ಕಡೆ ನಾವು ಫ್ರೇಮ್ ಇಂದ ಆಚೆ ಹೊರಟಿರಪ್ಪ ಅಂತಂದ್ರೆ ಹ್ಮ್ ಡೆಫಿನೆಟ್ಲಿ ದೇರ್ ಇಸ್ ಎ ಡೈರೆಕ್ಟರ್ ಟು ಟೆಲ್, ಇಲ್ಲ ನವೀನ್ ಇದು ಯಾಕೋ ಹೊಂತಿಲ್ಲ, ಐ ನೋ ಇದು ಆ ಎಮೋಷನ್ ಕರೆಕ್ಟ್ ಐತೆ ಬಟ್ ಇದಕ್ಕೆ ಹೊಂತಿಲ್ಲ ಅಂತ ಹೇಳಕ್ ಅವ್ರು ಇರ್ತಾರೆ. ಹ್ಮ್ ಹ್ಮ್ ಸೊ ಅವಾಗ ಕರೆಕ್ಟ್ ಮಾಡ್ಕೊಳ್ಳೋದು. ಮೇಜರ್ಲಿ ಅಲ್ಲಿ ನೀವು ಅದು ಅಬ್ಸರ್ವ್ ಮಾಡಿದ್ರಲ್ಲ, ಸೊ ಆ ಕಥೆಯೊಳಗೆ ಅವನ ವ್ಯಕ್ತಿತ್ವ ಅಲ್ಲಿವರೆಗೂ ಇರೋದೇ ಹಂಗೆ. ಹ್ಮ್ ಹ್ಮ್ ಸೊ ಅದು ನಿಮ್ಗೆ ಕನೆಕ್ಟ್ ಆಗೈತೆ ಅಂತಂದ್ರೆ ಆ ಭಾವನೆ ನಾವು ಕ್ರಿಯೇಟ್ ಮಾಡ್ಬೇಕಿತ್ತು. ಹ್ಮ್ ಹ್ಮ್ ಸೊ ವಿ ವರ್ಕ್ ಆನ್ ದೋಸ್ ಎಮೋಷನ್. ಚಿಕ್ಕ ಅನ್ನೋದಕ್ಕಿಂತ ಆ ಸೀನ್ ಮೋಟಿವ್ನ ವರ್ಕ್ ಮಾಡಿದಾಗ ನೀವು ಅದ್ರೊಳಗೆ ಇರ್ತೀರಿ. ಹೌದು. ಅದು ನೀವು ಅಲ್ಲಿ ಮಾತಾಡೋ ಮುಂದೆ ನ್ಯಾಚುರಲಿ ಅದು ಬರ್ತಾ ಹೋಗ್ತೈತಿ, ಅಂದ್ರೆ ದ ರಿಯಾಕ್ಷನ್. ಹ್ಮ್ ಹ್ಮ್ ಬಿಕಾಸ್ ನಾವು ಕ್ಯಾರೆಕ್ಟರ್ನ ಮಾಡ್ತಿರ್ಬೇಕಾದ್ರೆ ಆ ಬಿಲೀಫ್ ಒಳಗೆ ಇದ್ಕೊಂಡು ಮಾಡ್ತೀವಲ್ಲ. ಹ್ಮ್ ಹ್ಮ್ ಇಟ್ ಇಸ್ ಸಿದ್ಧಾರ್ಥ್ ಹೂ ಇಸ್ ಗೆಟಿಂಗ್ ಡಿಸಪಾಯಿಂಟೆಡ್ ವಿತ್ ನಾಟ್ಯ. ಸರ್, ಈಗ ನೀವು ಬಹಳಷ್ಟು ಪಾತ್ರಗಳನ್ನ ಒಂದ್ ಇದನ್ ಮಾಡ್ರಿ, ಅಂದ್ರೆ ವಾಸು ಅಂದ್ರೆ ಪರ್ಮನೆನ್ಸಿ, ಆಮೇಲೆ ಮಲ್ಲಣ್ಣ ಅಂದ್ರೆ ಇವ್ರ ಬಾಲ್ಯ, ಆಮೇಲೆ ಅಪೂರ್ವ ಅವರು ಇವ್ರು ಒಬ್ಬ ಪ್ರಬುದ್ಧ ಅಡಲ್ಟ್ ಆಗಿ ನಿಂದಿರ್ಲಿಕ್ಕೆ ಒಂದು ಇದು, ಆಮೇಲೆ ಫ್ರಸ್ಟ್ರೇಷನ್, ಕಾರ್ಪೊರೇಟ್ ಲೈಫ್ ಇನ್ ಫ್ರಸ್ಟ್ರೇಷನ್. ಅಂದ್ರೆ ನೀವು ಜೀವನದ ಎಲ್ಲಾ ಸ್ತರಗಳನ್ನ ಬಹಳ ಉಲ್ಟಾ ಪಲ್ಟಾ ಮಾಡಿ ಸರಿಯಾಗಿ ಎಲ್ಲರಿಗೂ ಕನ್ವೆ ಆಗೋ ರೀತಿಯೊಳಗ ತಿಳಿಸಿದ್ರಿ. ಇದ್ರೊಳಗ ನಾ ಅಬ್ಸರ್ವ್ ಮಾಡಿದ ಪ್ರಕಾರ ನೀವು BTS ಒಳಗ ಹೀರೋ ಅಂತ ಮಾಡಿದ್ರಿ. ಅದ್ರೊಳಗಡೆ ಫೈನಲ್ಗೆ ಒಂದು ಡ್ರೀಮಿ ಎಂಡಿಂಗ್ ಅದ, ಲೈಕ್ ನಮ್ಗೆ ಅನಿಸ್ತದ ಹಾ ದಿಸ್ ಇಸ್ ಅ ಡ್ರೀಮ್. ಸೊ ಈ ಸಿನಿಮಾದೊಳಗೂ ನಮ್ಗೆ ಅದೇ ರೀತಿಯಾದಂತಹ ಅನುಭವ ಬರುತ್ತೆ, ಏನಂತ ಹೇಳಲ್ಲ. ಇದನ್ನ ನೀವು ನಿಮ್ ಸಿಗ್ನೇಚರ್ ಸ್ಟೈಲ್ ಇದು, ಅಥವಾ ಇದೇ ರೀತಿ ಬರ್ಬೇಕಂತ ನೀವ್ ಅನ್ಕೊಂಡಿದ್ರಿ ಅಂತ? ಸಿಗ್ನೇಚರ್ ಇನ್ನೊಂದ್ 2-3 ಆದ್ರೆ ಗೊತ್ತಾಗ್ಬೋದು ಸಿಗ್ನೇಚರ್ ಅಂತ ನನಗೂ. ಬಿಕಾಸ್ ದಟ್ ವಾಸ್ ಅ ವೆರಿ ಸ್ಮಾಲ್ ಪೋರ್ಷನ್, ಹೀರೋ ಏನಿದೆ ಅದು. ಅಂಡ್ ಅದಕ್ ಮುಂಚೆ ಇದು ಬರ್ಕೊಂಡಿದ್ದು. ಬಟ್ ಲೈಕ್ ಐ ಸೆಡ್, ಇನ್ನೊಂದ್ 2-3 ಆದ್ರೆ ನನಗೂ ಗೊತ್ತಾಗ್ಬೋದು ನಾನು ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದೀನಿ ಅಂತ. ಡೆಫಿನೆಟ್ಲಿ ಹೌದು. ಸರ್, ನೀವು ಸಿದ್ಧಾರ್ಥ ಪಾತ್ರಕ್ಕೆ ಬಹಳ ನ್ಯಾಯ ಒದಗಿಸಿದ್ರಿ ಅಂತ ಅನ್ಕೋತೀನಿ ನಾನು. ಈಗ ಸಿದ್ಧಾರ್ಥ ಅವ್ರಿಗೆ ನೀವು ಬಿಟ್ರೆ ನಿಮ್ಗೆ ಪ್ರಶ್ನೆ ಇದೆ, ನಿಮ್ಮನ್ ಬಿಟ್ರೆ ಬೇರೆ ಯಾರ ಈ ಪಾತ್ರವನ್ನ ಮಾಡ್ಬೋದಾಗಿತ್ತು? ಯಾರಿಗೂ ಆಗಲ್ಲ. ಅಲ್ಲ ಅಂದ್ರೆ ಹೇಳ್ತೇವೆ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಬಿಕಾಸ್ ನಾ ಬಿಟ್ಕೊಡ್ತಿರ್ಲಿಲ್ಲ ಅಂತ. ಕತೆ ಅಷ್ಟು ಇಷ್ಟ ಆಗಿದೆ. ಬಿಕಾಸ್ ನನಗೆ ಇಷ್ಟ ಆಯ್ತು ಅಂತಂದ್ರೆ ದ ಮೊಮೆಂಟ್ ಐ ಗಾಟ್ ಟು ನೋ ದಟ್ ಇದ್ರೊಳಗೆ ಹೇಳಕ್ ಚಲೋ ವಿಷಯ ಐತಿ, ಆಮೇಲೆ ಇದು ಮನ್ಸಿಗೆ ಹತ್ರ ಆಗತ್ತೆ ಅಂತ ಗೊತ್ತಾದ್ಗಳೇನೆ ಅಲ್ಲಿ ಫ್ರೀಸ್ ಇಟ್ ಅದು, ಮತ್ತೆ ಅದು ಮುಂದಕ್ಕೆ ಹೋಗಿ ನಾನೇ ಬಿಡುದಿಲ್ಲ, ನಾನೇ ಹೇಳ್ಕೊಂಡ್ಬಿಡ್ತೀನಿ. ಒಂದ್ ಸ್ವಲ್ಪ ಈಗ ನಮ್ದು ಸ್ಕೆಡ್ಯೂಲ್ ಬೇರೆ ಪಿಕ್ಚರು ನಾವು ಮಾಡೋ ಮುಂದೆ ಲೇಟ್ ಆಗ್ತಾಯಿತ್ತು. ಇವರು ಆಕ್ಚುಲಿ ಫಸ್ಟ್ ನನ್ಗೆ ಅಪ್ರೋಚ್ ಆಗಿ ಎಲ್ಲ ರೆಡಿ ಆದ್ಮೇಲೆ ನಾವು ಒಂದು 6-7 ತಿಂಗಳು ಶೂಟೇ ಮಾಡಿಲ್ಲ. ನಾನು ಇನ್ನೊಂದು ಪಿಕ್ಚರ್ ಮಾಡತ್ತಿದ್ದೆ. ಆ ಟೈಮಲ್ಲಿ ನಾವು ಮತ್ತೆ ಮಾತಾಡಿ ಸಾರಿ ಲೇಟ್ ಆಗ್ತಿದೆ ಹಿಂಗೆ, ಬಟ್ ಮಾಡೋಣ ಪ್ಲೀಸ್, ಚೆನ್ನಾಗೈತೆ ಒಟ್ಟಿಗೆ ಮಾಡೋಣ ಅಂತ ಅಂದ್ಬಿಟ್ಟು. ಅದನ್ನ ಹೇಳಿದ್ ಯಾವಾಗ ಕುಂಬಳಕಾಯಿ ಹೊಡೆದ್ ನಾವು ಶೂಟಿಂಗ್ ಮುಗಿಸ್ತೀವಲ್ಲ, ಕುಂಬಳಕಾಯಿ ಹೊಡಿತೀವಲ್ಲ, ಆಮೇಲೆ ಇಬ್ರು ಬನ್ನಿ ಒಂದ್ ವಾಕ್ ಹೋಗೋಣ ಅಂತ ಹೋದ್ವಿ. ನಾನು ಸ್ವಲ್ಪ ಎಮೋಷನಲ್ ಆಗಿದೆ, ಬಿಕಾಸ್ ಇಟ್ ವಾಸ್ ಅ ಜರ್ನಿ ಫಾರ್ ಅಸ್ ಆಲ್ಸೋ, ಫಿಸಿಕಲಿ ಮೆಂಟಲಿ ವಾಕ್ ಹೋಗ್ತಾ ಇದ್ವಿ. ಅವಾಗ ಹೇಳಿದ್ರು, ನೀವ್ ಆಕ್ಚುಲಿ ಕಥೆ ಹೇಳ್ದಾಗ ಡೇಟ್ ಇತ್ತಿಲ್ಲ, ಇಷ್ಟ ಆಯ್ತು ಅದಕ್ಕೆ ತಗೊಂಡು. ಹೌದಾ ಸರಿ, ನಾನು ಅವಾಗ ಅದನ್ನ ಹೇಳಿದೆ. ಮದ್ವೆ ಸೀನ್ ಹೇಳಿದ್ನಲ್ಲ, ನಾವು ಮದ್ವೆನಲ್ಲಿ ಸ್ಟ್ರಾಟಜಿಕ್ ಆಗಿ ಕೂತಿದ್ದು, ಅದನ್ನ ನಾನು ಹೇಳ್ಕೊಂಡು ಹಿಂಗಾಗಿತ್ತು. ಸರ್, ನೀವು ಬಟ್ ಮತ್ತೆ ಇದು ಈಗ ಪರ್ಸೆಪ್ಷನ್ ಗಳ ಬಗ್ಗೆ ಮಾತಾಡ್ತಿದ್ವಲ್ಲ, ಹಂಗೆ ಒಬ್ಬರದೊಂದು ಪರ್ಸೆಪ್ಷನ್ ಇರುತ್ತೆ, ಯಾರಾದ್ರೂ ಮಾಡ್ಬೋದಾಗಿತ್ತು. ಸಿದ್ಧಾರ್ಥ್ ವೆನ್ ಒಳ್ಳೆ ಡೈರೆಕ್ಟರ್ ಇದ್ದಾಗ, ಇವರು ಅಂದ್ರೆ ಮತ್ ನಾಚ್ಕೋತಾರೆ ಇವಾಗ, ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ವೈ ಐಲ್ ಟೆಲ್ ಯು ಅಂದ್ರೆ, ಸರ್ ಫೀಲಿಂಗ್ ಇನ್ನೂ ಫೀಲ್ ಬರ್ಬೇಕು ಅಂದಾಗ ಕಷ್ಟ. ಅದು ಏನ್ ಫೀಲಿಂಗ್ ಬರ್ಬೇಕು, ಯಾಕೆ ಫೀಲಿಂಗ್ ಬರ್ಬೇಕು ಅಂತ ಇವ್ರು ಹೇಳ್ತಾರೆ. ಡೆಮೋ ಕೊಟ್ಟಿದ್ರ ಸರ್? ಇಲ್ಲ ನಾನ್ ಕೊಡದಲ್ಲೇ ಇದ್ರೆ ಒಳ್ಳೇದು, ಬಟ್ ಮೌಖಿಕವಾಗಿ ನಾನು ಹೇಳಬಲ್ಲೆ, ಅದೊಂದು ಶಕ್ತಿ ಇದೆ ಅಷ್ಟೇ, ತೋರಿಸಿದ್ರೆ
ಸೊ ಹೀಲ್ ಟೆಲ್ ದ ಎಕ್ಸಾಕ್ಟ್ ರೀಸನ್. ಹ್ಮ್ ಈಗ ಹ್ಮ್ ನೀವು ಅದು ಹೇಳಿದ್ರಲ್ಲ, ಹಾ. ನಾವು ಆ ಸೀನ್ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ ಸ್ಕ್ರಿಪ್ಟ್. ಹ್ಮ್. ಸೊ ಕೂತಾಗ ಗ್ರ್ಯಾಂಡ್ ರೋಡ್ ಬಗ್ಗೆ, ಆ ಪತ್ರಗಳ ಬಗ್ಗೆ ಅದೆಲ್ಲ ಹ್ಮ್. ಹೇಳ್ತಿರ್ಬೇಕಾದ್ರೆ ಬೈ ಹಿಂಗ್ ಹೋಗಿದ್ವಿ, ಹಿಂಗಾಗಿತ್ತು. ಆಮೇಲೆ ಸಡನ್ ಆಗಿ ಒಬ್ಬಕ್ ಬಂದ್ಬಿಟ್ಟು ಸಾರಾ ಅಂತ ಕರೆದ್ಬಿಡ್ತಾಳೆ, ಇವ್ನ್ಗೆ ತಲೆಗೆಟ್ಟ ಬಿಡುತ್ತೆ ಸಡನ್ ಆಗಿ. ಏನ್ ಈಗ ಸಿಕ್ಕು, ಯಾಕೆ ಅವಶ್ಯಕತೆ ಏನಿತ್ತು ಅಂತ ಅನ್ಕೊಂಡು ಹೇಳಿದಾಗ, ದಿಸ್ ಎಕ್ಸ್ಪ್ಲನೇಷನ್ ಈಸ್ ಇನಫ್ ಟು ಬ್ರಿಂಗ್ ದಟ್ ಎಮೋಷನ್ ವಿತ್ ಇನ್ ಯು, ಅಂದ್ರೆ ಆಸ್ ಅನ್ ಆಕ್ಟರ್ ನಾನು ಹೇಳ್ತಿರೋದು. ಸೊ ಆ ಡೀಟೇಲ್ಸ್ ಒಬ್ಬರು ಡೈರೆಕ್ಟರ್ ಹತ್ರ ಇದ್ದಾಗ ಅಂಡ್ ಬರವಣಿಗೆ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ಅರ್ಧ ಕೆಲಸ ಆಗೋಗ್ಬಿಡ್ತೈತೆ. ಆಕ್ಟರ್ಗೆ ಅದ್ರ ಮೇಲೆ ಒಲವು ಆಕೈತಿ, ಒಲವಿದ್ದ ಕೆಲಸ ಇನ್ನೂ ಚಲೋತ್ನೇ ಆಕೈತಿ. ಅದ್ರ ಹೊರತಾಗಿ ಕೂಡ ಟೆಕ್ನಿಕಲ್ ಅಪ್ರೋಚ್ಗೆ ಈಸಿ ಆಕೈತೆ ಅದು. ಕರೆಕ್ಟ್. ಸೊ ಎನಿಬಡಿ ಹೂ ಇಸ್ ಅ ಗುಡ್ ಆಕ್ಟರ್, ಸಿದ್ಧಾರ್ಥನ ತುಂಬಾ It's okay, ಚೆನ್ನಾಗಿ sir. ಇದನ್ನ ಕಟ್ ಮಾಡಿ ಅಷ್ಟ್ ಮಾತ್ರ, ಆಮೇಲೆ ಅಷ್ಟ್ ಮಾತ್ರ ಮಾಡ್ತೀನಿ. ನೋ ಬಡಿ ಸರ್ ಅವ್ರು ನಮ್ಮೂರವ್ರು ಸರ್, ಅವ್ರು ಹೇಳಿದ್ ಕೇಳ, ನೀವ್ ಹೇಳಿದ್ ಕೇಳ ಸರ್. ನನಗೆ ಕೇಳಿ ಹೇಳ್ತೀನಿ. ಸರ್ ಈಗ ಬಹಳಷ್ಟು ಪಾತ್ರಗಳು ಬಂದಾವ್ರಿ. ಒಂದು ಬ್ರೇಸ್ಲೆಟ್ ಮಾರುವಂತ ಹುಡುಗಿ ಇರ್ಬೋದು, ಅಥವಾ ಮೆನಿ ಕ್ಯಾರೆಕ್ಟರ್ಸ್. ಅಂದ್ರೆ ನೀವು ನನ್ನ ಪ್ರಶ್ನೆ ಏನಂದ್ರೆ, ಆನ್ ಸ್ಪಾಟ್ ಆಗಿ ನೀವೇನಾದ್ರೂ ಸ್ಕ್ರಿಪ್ಟ್ ಚೇಂಜ್ ಮಾಡಿರಾ? ಸ್ಕ್ರಿಪ್ಟ್ ಬರ್ದಿರ್ತೀರಿ ಹಿಂಗೆ ಆಗ್ಬೇಕಂತ, ಬಟ್ ಕೆಲವೊಮ್ಮೆ ಏನಾಗುತ್ತೆ, ಇದನ್ನ ಆಡ್ ಮಾಡೋಣ ಅಂತ ಅಲ್ಲೇ ಸ್ಪಾಟ್ ಅಲ್ಲಿ ತಲೆಗೆ ಬರುತ್ತೆ. ಅಂತಾವ್ ಯಾವ್ದಾದ್ರು ಸೀನ್ಸ್? ಹೌದು, ಅಂದ್ರೆ ಸ್ಕ್ರಿಪ್ಟ್ ಚೇಂಜ್ ಅನ್ನೋದಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದ್ ಸೀನ್ ಇದೆ, ಮಲ್ಲಣ್ಣ ಅನ್ನೋ ಕ್ಯಾರೆಕ್ಟರ್ ಇದೆ. ಆತ ಎಲ್ಲೋ ಕೂತಿರ್ತಾನೆ, ಇವ್ರು ಸ್ವಲ್ಪ ದೂರದಲ್ಲಿ ಒಂದ್ ಸೈಕಲ್ ಇಟ್ಕೊಂಡು ನಿಂತಿರ್ತಾರೆ. ಅವಾಗ ಮಲ್ಲಣ್ಣ ಏನೋ ಹೇಳ್ತಾನೆ, ಅದು ಆ ಸ್ಪಾಟ್ ಅಲ್ಲಿ ಇವ್ರಿಬ್ರು ಮಾಡ್ಕೊಂಡಿದ್ದಾರೆ. ಇವ್ರು ಹಿಂಗ್ ಹೇಳ್ತೀನಿ ನಾನು, ಇದು ಆತ ಕರೀಲಿ ನನ್ನ ಅಂತ ಹೇಳ್ಕೊಂಡಿದ್ದು, ವಿಚ್ ಫಿಟ್ಸ್ ಇನ್ ಟು ದ ಬೌಂಡ್ರಿ ಆಫ್ ದ ಸ್ಕ್ರಿಪ್ಟ್. ಇವನ್ ಐ ಆಮ್ ಒಬಿಡಿಯಂಟ್ ಟು ದ ಸ್ಕ್ರಿಪ್ಟ್ ಅಲ್ಲ, ಲೈಕ್ ಇವ್ರು ಹೇಳ್ದಂಗೆ ನಾನು ಅವಾಗ್ಲೇ ಹೇಳುತ್ತಲ್ಲ, ಸ್ಕ್ರಿಪ್ಟ್ ಹೇಳುತ್ತೆ ಇದು ಆಗುತ್ತೆ, ಅದೇ ಹೇಳುತ್ತೆ ಒಂದಿನ ಬರೀ ನನ್ನ ಅಂತ. ಅದೇ ಒಂದಿನ ಆಮೇಲೆ ಬರ್ದಾಯ್ತಾ, ಓಕೆ ಇದನ್ ಮಾಡ್ತೀಯಾ ನೋಡು ಅಂತ ಹೇಳುತ್ತೆ. ಈ ಸ್ಕ್ರಿಪ್ಟ್ ಬೇಡ, ಇನ್ನೊಂದ್ ಸ್ಕ್ರಿಪ್ಟ್ ಮಾಡ್ತೀಯಾ ನೋಡು ಅಂತಾನು ಕೇಳುತ್ತೆ. ಸೊ ಅವತ್ತಿನ ಮಟ್ಟಿಗೆ ಅದು ಇದನ್ ಕೂರ್ಸು ನನ್ನೊಳಗ್, ನಂಗೆ ತೊಂದ್ರೆ ಇಲ್ಲ ಅಂತ ಹೇಳ್ತು, ಓಕೆ ಅಂತ ಹೇಳಿದೆ. ಐ ಆಮ್ ಜಸ್ಟ್ ಒಬಿಡಿಯಂಟ್ ಟು ದ ಸ್ಕ್ರಿಪ್ಟ್ ಅಲ್ಲ. ಸೊ ನಿಮ್ಮೊಳಗೂ ಒಬ್ಬ ಸಿದ್ಧಾರ್ಥ ಅದಾನ, ಬರವಣಿಗೆ ಮಾಡುವ ಸಿದ್ಧಾರ್ಥ. He comes from there, from that place. Siddharth comes from Siddharth's place. KGF. ಗ್ರೇಟ್ ಪೀಪಲ್. ಸರ್ ನಿಮ್ಗೆ ಈಗ ನೀವು ಫೋನ್ ಅಲ್ಲಿ ಮಾತಾಡ್ತಿರ್ತೀರಿ, ಮೆಟ್ಲ ಮೇಲೆ ಕುಂತು, ಸ್ಟೆಪ್ಸ್ ಮೇಲೆ ಕುಂತು, ಅವಾಗ ಏನಾಗುತ್ತೆ ಅಂತಂದ್ರ, ನೀವು ಸಿಟ್ಟಲ್ಲಿ ಮಾತಾಡ್ತೀರಿ ರಾಮ್ ಅವ್ರ ಜೊತೆಗೆ. ನಾ ಬಾಳ ಸ್ಪಾಯ್ಲರ್ಸ್ ಕೊಡಾತೀನಿ ಅನ್ಸತೈತಿ. ಇಟ್ಸ್ ಓಕೆ. ಸೊ ನೋಡ್ರಿ ಸಿನಿಮಾ ಅಂತ ಹೇಳಾಕತ್ತೀನಿ. ಸೊ ಫೋನ್ ಇಡುವಾಗ ಲೈಕ್ ನೀವು ಪಾಕೆಟ್ ಒಳಗೆ ಇಡಾಕ್ ಹೋಗ್ತೀರಿ, ಜಿಪ್ ಕ್ಲೋಸ್ ಇರ್ತದೆ. ಸೊ ನಥಿಂಗ್ ಈಸ್ ವರ್ಕಿಂಗ್ ಔಟ್ ಫಾರ್ ಯು. ಎಕ್ಸ್ಟ್ರೀಮ್ ಡೀಟೇಲ್ಸ್ ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ವಿ, ಅದ್ ನಾವು ಮಾತಾಡ್ಕೊಂಡಿದ್ವಿ. ಇವರು ಇಡ್ಬೇಕಾದ್ರೆ ಹಿ ಸಮ್ವೇರ್ ಎಲ್ಸ್, ಅದನ್ನ ಆ ಶಾರ್ಟ್ ಇದ್ದಿದ್ದು ಅಂದ್ರೆ ಎಲ್ಲ ಇವನು ಅಂತ. ಆಮೇಲೆ ಅದಕ್ಕೂ ಮ್ಯಾನ್ಯೂಟ್ ಆಗಿ ಒಂದಿತ್ತು, ಅದು ಆಕ್ಚುಲಿ ಅದನ್ನ ರಿಪಿಟೇಟಿವ್ ಆಗಿ ನಾವು ಒಂದಿಷ್ಟು ಕಟ್ ಮಾಡ್ಕೊಂಡ್ವಿ, ಹಿಂಗಾಗಿ ಅದು ರಿಪಿಟೇಟಿವ್ ಆಗ್ಲಿಲ್ಲ. ನಾನ್ ಡೇಟ್ ಮಾಡಿದ್ದು ಹುಡುಗಿ ಒಬ್ಳು ಹಿಂಗೆ ಟೆನ್ಷನ್ ಆದ್ರೆ ಇದನ್ನ ಹಿಂಗ್ ಮಾಡೋಳು. ಇದು ಈ ಫಸ್ಟ್ ಲೇಯರ್ ಇರ್ತಿತ್ತಲ್ಲ, ಇದು ಕಿತ್ಕೊಂಬಂದ್ಬಿಡೋದು. ಸೊ ಅದನ್ನ ಹಿಂಗ್ ಅಂತ ಇರ್ತಾನ ಅವನು. ಅಂದ್ರೆ ಅಗೇನ್ it's all the good people coming together, good technician, good actor, good script, good cinematographer, everything. Correct. Even the light ಕೆನಡಿ ಮಾಡಿದ್ದು, ನೀವು ಬೇರೆ ಕಡೆ ಎಲ್ಲಾ ಕಡೆ ಬೇರೆ ತರದ್ ಲೈಟಿಂಗ್ ಸಿಗ್ತೈತೆ, ಅಲ್ಲಿ ಜಾಸ್ತಿ ಡ್ರಾಮಾ ಎನ್ಹಾನ್ಸ್ ಆಗೋ ತರ ಲೈಟಿಂಗ್ ಐತೆ. ಅಂದ್ರೆ ನೀವು ನೋಡಿದ್ರಪ್ಪ ಅಂದ್ರೆ ಡ್ರಾಮಾ ಥಿಯೇಟ್ರಿಕಲ್ ಅನ್ಸುತ್ತೆ ಅದು ಲೈಟಿಂಗ್. ಸೊ we are happy that you have noticed ಆ ಡೀಟೇಲ್. ಯಾಕಂತಂದ್ರೆ ಲೈಕ್ ನೀವು ಎಲ್ಲದಕ್ಕೂ ಕ್ರಿಟಿಸೈಸ್ ಮಾಡ್ಕೊಂಡ್ ಬರತ್ತೀರಿ. ಸೊ ನನಗ್ ಅನ್ಸುತ್ತೆ ನೀವು ಬಹಳಷ್ಟು ಅಂದ್ರೆ ಅದ್ರೊಳಗ ನೆಗೆಟಿವ್ ಇದು ಹಿಂಗ, ಇದ್ ಯಾಕಿಂಗ್ ಅಂದಾಗ ಅದು ನಿಮಗ್ ಉಲ್ಟಾ ಆಗಿ ನಾವ್ ಹಿಂಗ ಅನ್ನುವಂತ ಒಂದು ಪಾತ್ರವನ್ನ ವೈ ಮೀ ಅನ್ನೋದು ಬಂದ್ಬಿಡುತ್ತಲ್ಲ. ಇಫ್ ಯು ಆರ್ ಹ್ಯಾವಿಂಗ್ ಅ ಬ್ಯಾಡ್ ಡೇ, ಬೆಳಿಗ್ಗೆ ಎದ್ದಾಗ್ಲಿಂದ ಏನೋ ಹೊಡ್ಸ್ಕೊಂಡಿದ್ದೆ ಅಂತ ಇಟ್ಕೊಳ್ಳಿ, ಬೈಕ್ ತೆಗ್ದು ಆಚೆ ಎಲ್ಲ ಹೋಗ್ತೀರಾ, ಪಂಚರ್ ಆಗುತ್ತೆ, ಪಂಚರ್ ಅಂಗಡಿ ಹುಡ್ಕೊಂಡು ನಿಮ್ ರೆಗ್ಯುಲರ್ ಪಂಚರ್ ಹಾಕೊಂಡು ಅಲ್ಲೇ ಇರ್ತಾನೆ, ಬಾಗ್ಲ ಹಾಕಿರ್ತಾನೆ, ತಳ್ಕೊಂಡು ಹೋಗ್ತಾ ಇದ್ದೀರಾ, ಒಂದ್ ಫ್ಲೈಓವರ್ ಹತ್ಬೇಕು ಅಂತ ಬಿಡುತ್ತೆ, ಚಪ್ಪಲಿ ಕಿತ್ತೋಗ್ಬಿಡುತ್ತೆ. ಸಮ್ ಟೈಮ್ಸ್ ಬ್ಯಾಡ್ ಥಿಂಗ್ಸ್ ಆರ್ ಕಾನ್ಸ್ಟೆಂಟ್ಲಿ ಹ್ಯಾಪನಿಂಗ್. ಇದು ಮುಗಿತಾನೆ ಇಲ್ವಲ್ಲಪ್ಪ ಅಂತ. ಸೊ ಪ್ರಾಬಬ್ಲಿ ಅದನ್ಸುತ್ತೆ somebody else noticed that. ನನಗೆ ಥಿಯೇಟರ್ ಅಲ್ಲಿ ಬಂದ್ಬಿಟ್ಟು ಹೇಳಿದ್ರು, ಆ ಶಾರ್ಟ್ ನ ಪರ್ಟಿಕ್ಯುಲರ್ ಆಗಿ ಸಖತ್, ನಂಗೆ ಆ ಶಾರ್ಟ್ ಯಾಕೆ ಅಷ್ಟು ಎಂಜಾಯ್ ಮಾಡ್ತೀನಿ ಅರ್ಥ ಆಗ್ಲಿಲ್ಲ. ನೀವು ಇವಾಗ ಲೈಕ್ ಯು ಸೆಡ್ ವೆರಿ ಮೈನ್ಯೂಟ್ ಡೀಟೇಲ್. ನನ್ಗೆ ಎಷ್ಟ್ ಸಲ ಕುಡ್ದಾಗ ಆಗಿದೆ ಗೊತ್ತಾ ಸರ್, ಜಾಬ್ ಅಲ್ಲಿ ಇದ್ದೆ ದುಡ್ಕಿದ್ದೀನಿ ನಾನು ಅಂತ. ಸೊ ನಮ್ಗೆ ಅದು ಏನ್ ಗೊತ್ತಾ, ನಮ್ಗೆ ಒಂದು ಪರ್ಫಾರ್ಮ್ ಮಾಡ್ಬೇಕಾರೆ ಆ ಸ್ಪಾಟ್ ಒಳಗೆ ಒಂದಿಷ್ಟು ಏನೇನೋ ಅನ್ಸ್ತವೆ. ಅಂದ್ರೆ ಅದು ಆಗಿರ್ಬೋದು, ಜೇಬ್ ಒಳಗೆ ಹಾಕೊಳ್ಳೋದು, ಅಥವಾ ಇವ್ರು ಹೇಳದಂಗೆ ಅದು
ಮಲ್ಲಣ್ಣ ಜೊತೆ ಕುಂತ್ ಮಾತಾಡ್ಬೇಕಾರೆ ಮಾತಾಡೋ ಡೈಲಾಗ್ ಇರ್ಬೋದು, ಅಥವಾ ಇನ್ನೆಲ್ಲ ಹೋಗ್ತಾ ಇರ್ತೀವಿ ನಡ್ಕೊಂಡು ಹೋಗ್ಬೇಕಾರೆ ಸಡನ್ ಆಗಿ ಏನೋ ಒಂದು ರಿಯಾಕ್ಟ್ ಮಾಡ್ಬೇಕಂತ ಸೊ ಅವು ಎಲ್ಲವೂ ಕೂಡ ಕನ್ಸಿಸ್ಟೆಂಟ್ ಆಗಿ ವೆನ್ ಸಂಬಡಿ ಅವ್ರ ಐಡಿಯಾ ನೀವು ಅವ್ರು ಬಂದು ನಿಮ್ ತಲೆಗೆ ತುಂಬ್ಯಾರ ಅಂತಂದಾಗ ಐಡಿಯಾ ಸುತ್ತನೇ ವರ್ಕ್ ಆಗ್ತಿರ್ತದೆ. ಅಗೇನ್ ಅಕ್ಸೆಪ್ಟೆನ್ಸಿ ಬಂದ್ಬಿಟ್ಟು ಡೈರೆಕ್ಟರ್ ಹ್ಯಾಸ್ ಟು ಟೇಕ್ ಅ ಕಾಲ್. ಆ ಅಕ್ಸೆಪ್ಟೆನ್ಸಿ ಯಾಕೆ ಅವರೇ ಕಾಲ್ ತಗೋಬೇಕು ಅಂದ್ರೆ ಇನ್ ಅಂಡ್ ಔಟ್ ಜಾಸ್ತಿ ಅವ್ರು ನೋಡಿರ್ತಾರೆ ನನ್ನ ಸಿದ್ಧಾರ್ಥ ಹೆಂಗಿರ್ಬೇಕು ಅಂತ. ವೆನ್ ಹಿ ಲೈಕ್ಸ್ ಇಟ್ ವಿಲ್ ಕ್ಯಾರಿ ಇಟ್. ಬಟ್ ಸಮ್ವನ್ ಹೂ ಏನು ಆ ಮಟ್ಟದ ಡೀಟೇಲ್ಸ್ ನ ನೋಡಿರ್ತಾರ ಅಂತಂದ್ರೆ ಐ ಥಿಂಕ್ ನಮ್ ಇಬ್ಬರಿಗೂ ಬಾಳ ಖುಷಿ ಆಕೈತೆ. ಆರಾಮ ಮುಕ್ಕೋತೀನಿ ಪರಲ್ಲ ಮಾಡಿದೇನೋ ಕೆಲಸ ರೀಚ್ ಆಗೈತೆ. ಗ್ರೇಟ್. ಸರ್, ನೀವು ಅಕ್ಸೆಪ್ಟೆನ್ಸ್ ಬಗ್ಗೆ ಮಾತಾಡತಿದ್ರಿ. ಸೊ ನಾನ್ ಸಿದ್ಧಾರ್ಥ ಅವ್ರಿಗೆ ನೋಡ್ಕೊಂತ ಬಂದಂಗ ಬಹಳ ಕಂಫರ್ಟ್ ಝೋನ್ ನಾಗಿದ್ರು. ಅಂದ್ರ ಪ್ಯಾಕೇಜ್ ವಾಟರ್ ಬಾಟಲ್ ಬೇಕ, ಮತ್ತ ಎಲ್ಲಾನು ಸರಿಬೇಕು ಸಿದ್ಧಾರ್ಥಂಗೆ. ಬಟ್ ನಿಮ್ಮ ಒಂದು ಜರ್ನಿ ಒಳಗೆ ಏನ್ ನೀವ್ ಮಾಡ್ಕೊಂಡ್ ಹೋಗ್ತೀರಿ, ನಿಮ್ದು ಎವ್ರಿ ಟೈಮ್ ನೀವು ಬ್ಯಾಗ್ ಪ್ಯಾಕ್ ಮಾಡುವಾಗ ಇಂಟು ದ ವೈಲ್ಡ್ ಬುಕ್ ಇಟ್ಕೊಂಡಿದ್ರಿ, ನಿಮ್ ಇನ್ಸ್ಪಿರೇಷನ್. ಮತ್ತೆ ಸೋನು ಗೌಡ ಅವ್ರ ಫೋಟೋ ಇಡಾತಿರ್ತೀರಿ, ನೀವ್ ಆ ಮೆಮರಿ ತಗೊಂಡ್ ಹೋಗ್ಬೇಕಂತ ಮಾಡ್ತಿರ್ತೀರಿ. ದೆನ್ ಯು ರಿಯಲೈಸ್ ನಂಗೆ ಈ ಮೆಮರಿ ಬೇಡ, ತೆಗೆದು ಹೋದ್ರಿ. ಆಮೇಲೆ ಅದೇ ಅಕ್ಸೆಪ್ಟೆನ್ಸ್ ಬಗ್ಗೆ ಹೇಳುವಾಗ ನೀವು ವಾಟರ್ ಬಾಟಲ್ ಕೇಳಿದವರು, ಆಮೇಲೆ ನೀವೆಲ್ಲೋ ಹುಲ್ಲಲ್ಲೆಲ್ಲ ಅಡ್ಡಾಡ್ಕೊಂಡು ಆ ತರದ್ ಒಂದ್ ಸಿಚುವೇಶನ್ ಬಂದಾಗ, ಸೊ ಈ ಅಕ್ಸೆಪ್ಟೆನ್ಸ್ ನಿಮ್ಮ ಜೀವನದೊಳಗ ಯಾವ ರೀತಿ ಇರ್ಬೋದು ಸರ್? ನವೀನ್ ಶಂಕರ ಕೇಳತ್ರಿ. ಹೌದು, ನವೀನ್ ಶಂಕರ್ ಅವರಿಗೆ ಮೊದ್ಲು ಆಕ್ಚುಲಿ ಅಕ್ಸೆಪ್ಟೆನ್ಸ್ ಅನ್ನೋದು ಅಷ್ಟಾಗ ನನಗೂ ಇರ್ಲಿಲ್ಲ. ಮನ್ಯಾಗ ಕಂಪ್ಯೂಟರ್ ಕ್ಲಾಸ್ ಅಂದ್ರೆ ಭಾಳ ಸಣ್ಣವ್ರಿದ್ದಾಗ ಹೇಳತ್ತೀನಿ. ಭಾಳ ಬೆರಕಿದ್ದೆನ, ಓಡಾಳಿದ್ದೆ, ಸಿಕ್ಕಾಬಿಟ್ಟೆ ಓಡಾಳಿದ್ದೆ. ಲಾರಿ ಚಾವಿ ತಗೊಂಡು ಆನ್ ಮಾಡ್ಬಿಡುದು, ಆನ್ ಮಾಡಿ ಬಿಟ್ಬಿಟ್ಟಿದೀನಿ. ಸರ್, ನಿಮ್ ಸಿದ್ಧಾರ್ಥ ಸಿಗ್ತಿದ್ದಿಲ್ಲ ನೋಡಿ ಸರ್. ಒಂದು ಇದು ಏನಪ್ಪಾ ಅಂದ್ರೆ ಅದು ಆಗಿತ್ತು. ಜಾತ್ರೆ ನಡೆಯತೈತಿ, ಚಾವಿ ಸಿಕ್ತು, ಹಿಂಗ್ ಹಾಕಿ ಹಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಅದು ಆಕ್ಸಲರೇಷನ್ ಸ್ವಲ್ಪ ಆಲ್ರೆಡಿ ಇರುತ್ತೆ, ಸ್ವಲ್ಪ ಅದಕ್ಕೇನೋ ಕರಿತೀವಿ ನಾವು ಹೈಡ್ಲಿಂಗ್, ಸ್ವಲ್ಪ ಜಾಸ್ತಿ ಗೇರ್ನಾಗ ಇದ್ ಗಾಡಿ ಹೋಗಕ್ ಶುರು ಆಗ್ಬಿಡ್ತಾವ. ನಾನು ಆರಾಮಾಗಿ ಹಿಂಗ ಅನ್ನತ್ತೆ, ಬಾಳ್ ರಫ್ ಇರುತ್ತೆ ಅದು ಸಣ್ಣದಾಗ ತಿರುಗಿಸ. ನಮ್ಮ ಸಣ್ಣ ಮುತ್ತೆ ಒಬ್ಬರು ಬಂದು ಅದನ್ನ ಸ್ಟಾಪ್ ಮಾಡಕ್ ನೋಡತ್ತಾರೆ. ಅವ್ರು ಇಷ್ಟ ಅಗ್ಲ ಇಷ್ಟ ದಪ್ಪ ಇದ್ರು, ಅವ್ರು ಹತ್ತಕ್ಕಾಗೋದು. ಹೋಗ್ತಾ ಆಮೇಲೆ ಹಿಂಗ್ ಪಾಮ್ ಅಂತ ಹಾರ್ನ್ ರೋಡ್ ಆಗತ್ತೆ. ನಾನು ಹಿಂಗ್ ನೋಡ್ಕೊತ ಅದು ಮಗ್ಲಿರ್ತಾವ ಹಾರ್ನ್, ಹಿಂಗ್ ಒಂದ್ ಚಡಿ ಹಾಕಿ ಪಟ 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 ಬಡಿಬೇಕದ ಹಾರ್ನ್. ನಾನು ಆರಾಮಾಗಿ ಹಾರ್ನ್ ಬಿಡಾಕತ್ತೀನಿ, ಹೋಗಿ ಲೈಟಿಂಗ್ ಕಂಬ ಗುದ್ದಿ ಬಿಡ್ತು. ಹಿಂಗ್ ಗುದ್ದಿ ಲೈಟಿಂಗ್ ಕಂಬ ಇನ್ನ ಬೆಂಡ್ ಹಾಕೋತ ಓಡಿ ಬಂದು ಆಫ್ ಮಾಡೋದು. ಹಂಗ್ ಕೆಟ್ಟು ಓಡಾಳಿದ್ದೆ ನಾನು. ಹೊರಗೆ ಬೆಳಕ್ ಶುರು ಆದ್ವಿ. ಮಾಸ್ತರ್ ಮನ್ಯಾಗ 1 ವರ್ಷ, ಅಲ್ಲೇ ಟ್ಯೂಷನ್, ಅಲ್ಲೇ ವಸತಿ. ಅದಾದ್ಮೇಲೆ ಸೀನಿಯರ್ಸ್ ಜೊತೆಗೆ ರೂಮ್, ಅದಾದ್ಮೇಲೆ ಹಾಸ್ಟೆಲ್ 2 ವರ್ಷ, ಅದಾದ್ಮೇಲೆ ನಮ್ ದೋಸ್ತರ ಜೊತೆಗೆ ರೂಮ್, ಆಮೇಲೆ ನನ್ನ ತಂಗಿ ಜೊತೆಗೆ ಒಂದ್ 3 ವರ್ಷ ಅವಳ ಇಂಜಿನಿಯರಿಂಗ್ ಟೈಮ್ನಾಗ. ಇದಿಷ್ಟು ಸೇರುತ್ತಲ್ಲ, ಅಷ್ಟು ವ್ಯಕ್ತಿಗಳು ಅಷ್ಟು ಇಂಡಿಪೆಂಡೆಂಟ್ ಆಗಿರುವಂಥದ್ದು. ದುಡ್ಡು ಕಮ್ಮಿ ಇರ್ತೈತಿ, ಹಸು ಜಾಸ್ತಿ ಇರ್ತೈತಿ, ಖರ್ಚುಗಳು ಜಾಸ್ತಿ ಇರ್ತೈತಿ, ಮನೆಗೆ ಜಾಸ್ತಿ ಕೇಳಕ್ಕೂ ಆಗೋದಿಲ್ಲ. ಸೊ ಹೊರಗೆ ಬೇರೆ 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 ಎಕ್ಸ್ಪೀರಿಯನ್ಸ್ಗಳಾಗ್ತಾ ಹೋಗ್ತಾವೆ. ಆಮೇಲೆ ಸಲುವಾಗಿ ನೀವು ಒಳ್ಳೆ ಕೋರ್ಸ್ ಬಿಟ್ಬಿಡ್ತೀರಿ, ಆಮೇಲೆ ಹೊರಗೆ ಬರ್ತೀರಿ, ಇಲ್ಲೇನೋ ಫೈಟ್ ಮಾಡ್ಕೊತ ಹೋಗ್ತಿರ್ತೀರಿ. ಸೊ ಅಲ್ಲಿಂದ ಅಲ್ಲಿ ತನಕ ಚಿಕ್ಕ ಚಿಕ್ಕದಾಗಿ ನಮ್ಮನ್ನ ಮಾಗಿಸ್ತಾ ಬರುತ್ತೆ ಲೈಫ್ ಅಂತ. ಸ್ನೇಹಿತರಾಗಿರ್ಬೋದು, ಪ್ರೇಯಸಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ನೋಡೋ ಸಿನಿಮಾಗಳಾಗಿರ್ಬೋದು, ಎಲ್ಲವೂ ಕೂಡ ನಮ್ಗೆ ದೃಷ್ಟಿಕೋನಗಳನ್ನ ಬದಲಾಯಿಸ್ತಾ ಬಂದು ವ್ಯಕ್ತಿತ್ವ ಬೆಟರ್ ಆಗ್ತಾ ಬಂದಿರುತ್ತೆ. ಅಕ್ಸೆಪ್ಟೆನ್ಸ್ ಹಂಗ್ ಆಗ್ತಾ ಬಂದಿರುತ್ತೆ. ಇನ್ ಕೆಲವು ಕಡೆ ಬಹಳ ಅನಿವಾರ್ಯ ಇರ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೋ ಆಪ್ಷನ್. ಸೊ ಆ ತರನು ಒಂದಿಷ್ಟು ಅಕ್ಸೆಪ್ಟ್. ಬಸ್ ಮಿಸ್ ಮಾಡ್ಕೊಂಡಿರಿ ಯಾವಾಗಾದ್ರೂ? ಬಸ್ ಇಲ್ಲ, ಬಸ್ ಮಿಸ್ ಮಾಡ್ಕೊಂಡಿದ್ದಿಲ್ಲ. ಬಸ್ ಚೇಸ್ ಮಾಡಿದ್ದೈತಿ. ಎವ್ರಿ ಟೈಮ್ ನಮ್ ದೋಸ್ತರು ಬೈತಿರ್ತಾರ ನಂಗ. ಶೂಟಿಂಗ್ ಒಂದ್ ಬಿಟ್ರೆ ಎಲ್ಲಾ ಕಡೆ ಬಾಳ ಲೇಟ್ ಆಗಿ ಹೋಗ್ತಿದ್ದ ನೀ ಅಂತ.
ಬಸ್ ಹತ್ತ ಮುಂದನು ಅಷ್ಟೇ. ಅದು ಏನೋ ಒಂದಾಗಿ ಒಟ್ಟು ಯಾರೊಬ್ರು ಬಂದು ಮಾತಾಡ್ಸಿ ಕೊನೆಗೆ 10 ಗಂಟೆಗೆ ಬಸ್ ಐತಂದ್ರೆ 10:01 ಅಲ್ಲಿರ್ತೀನಿ ನಾನು. ಪಿಕ್ಚರ್ 4 ಗಂಟೆಗೆ ಪಿಕ್ಚರ್ ಶುರು ಆಯ್ತು ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಪಿಕ್ಚರ್ ನಾನು 5 ನಿಮಿಷ 6 ನಿಮಿಷ ಲೇಟಾಗಿ ನೋಡಿರ್ತೀನಿ. ಬಸ್ಗಳನ್ನ ಎಷ್ಟೊಂದ್ ಸರಿ ಬಿಡಕ್ ಬಂದವರು ಈಗ ನಮ್ ರಾಜು ಅಂತ ನಮ್ ಜೊತೆ ಕೆಲಸ ಮಾಡ್ತಾನ, ಅವ ಅಷ್ಟೇ. ಅವಾಗ ನೆನ್ಪು ಮಾಡ್ತಾರೆ, ಸರ್ ಟೈಮ್ ಆತ್ರಿ, ಸರ್ ಟೈಮ್ ಆತ್ರಿ, ಸರ್ ಟೈಮ್ ಆಯ್ತು. ಆಮೇಲೆ ಕರ್ಕೊಂಡು ಸೀದಾ ಚೇಸ್ ಮಾಡಿ ಮುಂದಕ್ಕೆ ಬೆಂಗಳೂರಿಂದ ನೆಲಮಂಗಲ ಟೋಲ್ ಹತ್ತಿರ್ತೀವಿ. ಎಸ್ ಎಸ್ ಸರ್. ಕುಲ್ದೀಪ್ ಕಾರ್ಯಪ್ಪ ಸರ್, ನಿಮ್ಗೆ ಕೇಳೋದಾದ್ರೆ ನೀವು ನಿರ್ದೇಶಕರಾಗಿಲ್ಲ ಅಂದ್ರೆ ಏನಾಗಿರ್ತಿದ್ರಿ? ಇಂಜಿನಿಯರ್ ಆಗಿ ಇರ್ತಿದ್ದೆ. ಬಟ್ ಅದು ಈ ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ಅಥವಾ ರೈಟರ್ ಆಗಿ ಕೆಲಸ ಮಾಡಿದಾಗ್ಲೂ ಯಾವಾಗ್ಲೂ ತಲೆಯಲ್ಲಿ ಒಂದು ಕಾಲ್ ಹಿಂಗ್ ಎಳಿತಾ ಇರುತ್ತೆ. ದೇರ್ ಇಸ್ ಸಮಥಿಂಗ್ ಟು ಫಾಲ್ ಬ್ಯಾಕ್ ಅಂತ ಇದ್ದಾಗ, ಇದರ ಇಂಜಿನಿಯರ್ ಅಥವಾ ಬೇರೆ ಇಂಜಿನಿಯರಿಂಗ್ ಓದಿರೋರು ಏನ್ ಮಾಡ್ತಿದ್ದಾರೆ ಅದನ್ನ ಮಾಡ್ಕೊಂಡು ಅವಾಗ ಈ ಸಿನಿಮಾ ನೋಡ್ತಿದ್ದೆ. ಸೊ ನವೀನ್ ಶಂಕರ್ ಸರ್, ನೀವು ಆಕ್ಟರ್ ಆಗಿದ್ದಿಲ್ಲ ಅಂದ್ರೆ ಏನಾಗಿರ್ತಿದ್ರಿ? ನೀವು ಹೈಸ್ಕೂಲ್ ಇದ್ದಾಗ ಈ ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ನಾನು ಡೆಫಿನೆಟ್ಲಿ PSI ಇಲ್ಲಾಂದ್ರೆ ಮಿಲಿಟರಿ, IAS KS ಈ ತರ ತಲೆ ಆಗಿತ್ತು. ಯಾಕಂದ್ರೆ ನಾವು ಹಿಸ್ಟ್ರಿ ಭಯಂಕರ ಅದನ್ನು ಕಥೆ ಇದ್ದಂಗೆ ಇರ್ತಿತ್ತಲ್ಲ, ಹಿಂಗಾಗಿ ಅದು ಬಹಳ ಇಷ್ಟ ಆಗಿತ್ತು. ಈ ಕೇಳತ್ತಿರಲ್ಲ ಮತ್ತ ವಾಪಸ್ ಏನೋ ಇನ್ನೊಂದು ಬೇರೆ ಫೀಲ್ಡ್ನಾಗ ಆಕ್ಟರೇ ಆಗಿರ್ತಿದ್ದೆ, ಥಿಯೇಟರ್ನಾಗ ಇರ್ತಿದ್ದೆ. ಇಲ್ಲಪ್ಪ ಅಂದ್ರೆ ಇದೇ ಫೀಲ್ಡ್ ಒಳಗೆ ಇನ್ನೊಂದು ಏನಾದ್ರು ಮಾಡಿರ್ತಿದ್ದೆ. ನಾನು ಇಂಜಿನಿಯರಿಂಗ್ ಬಿಟ್ಟು ಜರ್ನಲಿಸಮ್ ಮಾಡ್ದೆ, ಇಲ್ಲಾಂದ್ರೆ ಮೀಡಿಯಾದಾಗ ಇರ್ತಿದ್ದೆ. ಆತರ ಹಂಗಿರ್ತಿತ್ತು. ಆಕ್ಚುಲಿ ನೀವು ಈ ತರ ಒಂದ್ ಹೇಳಿದಾಗ ನೀವು ಪಾತ್ರ ಸೆಲೆಕ್ಷನ್ ಮಾಡಿದ್ದು ನಮಗ್ ಬಹಳ ಖುಷಿ ಅನಿಸ್ತೈತಿ ಸರ್. ಯಾಕಂದ್ರೆ ನಿಮ್ ಜರ್ನಿ ನೋಡ್ಕೊಂಡ್ ಬಂದಾಗ ಕ್ಷೇತ್ರಪತಿ ಒಳಗೆ ನೀವು ನಮ್ಮ ಭಾಷೆಯನ್ನ ಮಾತಾಡಿರಿ, ಸೊ ಅವಾಗ ನಮ್ಮತನ ಅನ್ನೋದು ಜಾಸ್ತಿ ಇದಾಗ್ತೈತಿ. ದಟ್ಸ್ ರಿಯಲಿ ನೈಸ್. ಅಂಡ್ ಸರ್, ಈಗ ನೀವು BTS ಸಿನಿಮಾ ಮಾಡಿದ್ರಿ, ಎಲ್ಲಾರು ಮೆಚ್ಚುಗೆ ಪಡಿಸಿದ್ರು. ಆಮೇಲೆ ನೋಡಿದವ್ರು ಏನಂತಾರೆ, ಎಲ್ಲರೂ ಬಹಳ ಚಲೋ ಹೊಂಟೈತಿ, ಖುಷಿ ಐತಿ, ಅಂಡ್ ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂಡಾರ. ಇಂಥ ಒಂದ್ ಇದನ್ನ ಇಟ್ಕೊಂಡಾಗ ನಿಮ್ಗೆ ನೆಕ್ಸ್ಟ್ ಸಿನಿಮಾ ಮಾಡುವಾಗ ಒಂದ್ ಸ್ಟ್ರೆಸ್ ಬರುತ್ತೆ. ಅಂದ್ರ ಇಷ್ಟ ದಿನ ನಾನು ಈ ತರ ಒಂದೇನೋ 2 ಸಿನಿಮಾ ಮಾಡಿದೆ ಸ್ಟಾರ್ಟಿಂಗ್ ಒಳಗ, ಈಗ ನೆಕ್ಸ್ಟ್ ಸಿನಿಮಾ ಮಾಡುವಾಗ ನಿಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರ್ತೈತಿ. ಇದನ್ನ ನೀವ್ ಹೆಂಗ್ ತಗೋತೀರಿ? ಅದೇ ಲೈಕ್ ಯು ರೈಟ್ಲಿ ಸೆಡ್, ಅದು ಕನ್ನಡ ಅಷ್ಟೇ, ಇಂಗ್ಲಿಷ್ ಮಸ್ತ್ ಮಾತಾಡ್ತಾರೆ. ಅವ್ರು ಒಂಥರ ಎವ್ರಿಥಿಂಗ್ ಇಸ್ ಲೈಕ್ ಪಂಚ್ ಲೈನ್. ಸರ್ ಅವ್ರ ಕನ್ನಡನು ಬಹಳ ಚಂದ ಮಾತಾಡ್ತಾರೆ. ಅದೇ ಕನ್ನಡ ಅಷ್ಟೇ ಅಲ್ಲ, ಇಂಗ್ಲಿಷ್ನು ಅವ್ರು ಹೇಳ್ಬೇಕಾರೆ ಸ್ಟಾರ್ಟ್ ಟು ಎಂಡಿಗೆ ಒಂದು ಪಂಚ್ ಇರುತ್ತೆ ಇದ್ದಂಗಿರುತ್ತೆ. ಡೈರೆಕ್ಟರ್ ಯಾಕೆ ನಿಲ್ಸ್ಬಿಟ್ರಿ ಇನ್ನೊಂಚೂರು ಹೋಗ್ಲಿ. ಇಲ್ಲ, ಇದು ನಾನು ಮತ್ತೆ ಸಾಯಿ ಅಂತಿದ್ದಾರೆ ನನ್ನ ಜೊತೆ ಸಂಭಾಷಣೆ ಬರೆದವರು. ಅಂಡ್ BTS ಅಲ್ಲೂ ಒಟ್ಟಿಗೆ ಕೆಲಸ ಮಾಡಿದ್ವಿ. ನಾವು ಇದು ಇಂಡಿಪೆಂಡೆಂಟ್ ಆಗಿ ಮುಂಚೆನೂ ರೈಟರ್ಸ್ ಆಗಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ನಾವಿಬ್ರು ಅವಾಗ್ಲೂ ಅನ್ಕೋತಾ ಇದ್ವಿ, ಇವಾಗ ನಾವಿಬ್ರು ನಮಗ್ ಬೇಕಿರೋದನ್ನ ಬರ್ದಿದೀವಲ್ಲ, ಇದನ್ನ ಥಿಯೇಟರ್ ಅಲ್ಲಿ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನರೇಶನ್ ಕೊಟ್ಟಾಗ ನಮ್ಗೆ ಸಿಗ್ತಾ ಇದೆ ರಿಯಾಕ್ಷನ್. ಹೌ ವಿಲ್ ದಿ ಲಾರ್ಜರ್ ಆಡಿಯನ್ಸ್ ರಿಸೀವ್ ಇಟ್, ಹೌ ವಿಲ್ ಇಟ್ ಬಿ ಪರ್ಸ್ಯೂಡ್ ಬೈ ದ ಲಾರ್ಜರ್ ಸೊಸೈಟಿ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ನಾವು ಆಫ್ಟರ್ ದಟ್ ವಿ ವರ್ ಲೈಕ್, ಓಕೆ ಇಲ್ಲೊಂದು ಇದು ಸಿಕ್ಕಿದೆ, ದಿಸ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್, ಇಲ್ಲಿ ಹೇಗಿರುತ್ತೆ ಅಂತ ನಾವು ಲಾಸ್ಟ್ ವೀಕ್ ಫುಲ್ ಕ್ಯೂರಿಯಸ್ ಆಗಿದ್ವಿ. ಸೊ ವಿ ವಿಲ್ ಆಲ್ವೇಸ್ ಬಿ ರೆಸ್ಪಾನ್ಸಿಬಲ್. ನಮ್ದೊಂದು ಇಂಟರ್ನಲ್ ಸೆನ್ಸರ್ಶಿಪ್ ಇರುತ್ತೆ, ಏನ್ ಹೇಳ್ಬೇಕು, ಎಲ್ಲಾದ್ನೂ ಗಾರ್ಬೇಜ್ ಆಚೆ ಹಾಕ್ಬಾರ್ದು, ಸ್ವಲ್ಪ ಇಟ್ಕೋಬೇಕು ಅನ್ನೋದು. ಸೊ ಆಸ್ ರೈಟರ್ಸ್ ವಿ ವಿಲ್ ಕಾನ್ಸ್ಟೆಂಟ್ಲಿ ಬಿ ಇವಾಲ್ವಿಂಗ್ ಆಲ್ಸೋ. ಇವಾಗ ನಾನು ಇದನ್ನ ಅವಾಗ ಬರ್ದಿದ್ದಕ್ಕೂ ಇವತ್ತಿನ ನಾನಿರೋದಕ್ಕೂ ಬೇರೆ ರೈಟರ್ ಇದೀನಿ, ಅವತ್ತಿದ್ದವನೇ ಬೇರೆ ಮನುಷ್ಯ. ಶಿಪ್ ಆಫ್ ಥೀಸಿಯಸ್ ತರ ಸ್ವಲ್ಪ ಅವತ್ತಿನಿದ್ದವನಿಂದ ಸ್ವಲ್ಪ ಪಳಿಯುಳಿಕೆ ಇದೆ, ಬಟ್ ಅದನ್ನು ನಾನೇ, ಇದನ್ನು ನಾನೇ. ಹೊಸದಾಗಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನನಗೇನು ಅನಿಸ್ತಾ ಇಲ್ಲ. ಐ ಹ್ಯಾವ್ ಟ್ರೈಡ್ ಟು ಬಿ ಆಸ್ ರೆಸ್ಪಾನ್ಸಿಬಲ್ ಆಸ್ ಐ ಕುಡ್ ದೆನ್. ಇವಾಗಿರೋ ಏನು ಸಿಕ್ಕ ಬುದ್ಧಿಶಕ್ತಿ ಇದೆ, ಇದಕ್ಕೆ ಇವತ್ತಿರ್ತೀನಿ. ಹೋಗ್ತಾ ಹೋಗ್ತಾ ಗೆಲ ಗ್ರಹಿಸ್ತಾ ಏನಿರ್ತೀವಿ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೀವು ಹುಬ್ಳಿಗ್ ಬಂದ್ರಿ, ಸೊ ನಾನು ಬೆಂಗಳೂರಿಗೆ ಬಂದಿದ್ವಿ ನಿಮ್ ಇಂಟರ್ವ್ಯೂ ಮಾಡಿದ್ವಿ. ಸೊ ನೀವು ಬೇಡ, ನಾನು ನಿಮ್ಮೂರಿಗೆ ಬರ್ತೀನಿ ಅಂತ ಬಂದಂಗ ಆಯ್ತಿದೆ. ಸೊ ಹುಬ್ಬಳ್ಳಿ ಒಳಗ ಅನುಭವ ಹೆಂಗಿತ್ತು, ಮತ್ತ ಈ ನೇಚರ್ ನಡಕ್ ನಾವ್ ನಿಂತೇವಿ, ಸೊ ನಿಮ್ಗೆ ಏನ್ ಅನ್ಸತ್ತೆ ಸರ್ ಒಂದ್ ಅನುಭವ ಶಾರ್ಟ್ ಆಗಿ ಹೇಳೋದಾದ್ರ? ಬಾಳ್ ಚಂದ ಅನ್ಸುತ್ತ. ಆಮೇಲೆ ನಮ್ ಊರಿಗೆ ಬಂದಂಗ ಆಕೈತಿ. ಈಗ ನಮ್ಮೂರ್ದು ಇದ್ರದ್ದು ಏನು ಬಾಳ್ ಜಾಸ್ತಿ ಸಿಟಿ ಅನ್ನೋದು ಬಿಟ್ರಪ್ಪ ಅಂದ್ರೆ ಅದ್ರದ್ದು ಗಾತ್ರ ದೊಡ್ಡದೈತೆ ಅನ್ನೋದು ಬಿಟ್ರೆ, ಮಣ್ಣಾಗ್ಲಿ ಗಾಳಿ ಆಗ್ಲಿ ಇಲ್ಲಿ ಸಿಗುವಂತ ಒಂದು ಇಂಟ್ರಾಕ್ಷನ್ ಅಂದ್ರೆ ಜನರು ಮಾತಾಡ್ಸೋ ರೀತಿ ಅವೆಲ್ಲವೂ ಬಹಳ ಹತ್ರ ಅನ್ಸ್ತಾವ. ಅಂಡ್
ಇನ್ನ ಈ ಊರಾಗ ಇದ್ದು ಹೋಗಿನಿಲ್ಲ. ಹ್ಮ್ ಮುಂಗಾರು ಮಳೆ ನೋಡಿದ್ ನಾನೇ ಹುಬ್ಳ್ಯಾಗ. ವೇರ್ ಆಲ್ ದಟ್ ಇನ್ಸ್ಪಿರೇಷನ್ ಕಮ್ಸ್ ಫ್ರಮ್. ನಾವು ಆಂಕರ್ ಆದ್ರೆ ಹೀರೋ ಹಾಕಿವಿ ಅಂತ ಅನ್ಕೊಂಡು ಬೆಂಗಳೂರದ್ದು ಸ್ಟ್ರಾಂಗ್ ಸೀಡ್ ಆಗಿದ್ದು. ಹಾ ಹಾ ಬೆಂಗಳೂರಿಗೆ ಹೋಮ್ಲೆ ಆಕ್ಚುಲಿ ಅಲ್ಲೇ ಪಿಕ್ಚರ್ ಹಾಕವು. ಸೊ ಹುಬ್ಳಿ ಒಳಗೆ ಅದು ಎರಡು ಟಾಕೀಸ್ನಾಗ ಇತ್ತು ಆಕ್ಚುಲಿ. ಒಂದು ಹಳೆ ಟಾಕೀಸ್ ಒಂದಿತ್ತು, ಅದು ಟಾಕೀಸ್ ಹೆಸರು ನೆನಪಿಲ್ಲ. ಮೇನ್ ರೋಡ್ ಅದ. ಅಪ್ಸರಾ. ಹಾ. ಹ್ಮ್ ಸೊ ಹುಬ್ಳ್ಯಾಗ ನೋಡಿದ್ ನಾನು. ಹ್ಮ್ ಅವಾಗೆಲ್ಲ ತಲೆಯಾಗ ಇರೋದಿಲ್ಲ ಅಂದ್ರೆ ಉಣ್ಕಲ್ ಕೆರೆ ಹತ್ರ ಕೂತು ಅಲ್ಲಿ ಯಾವಾಗ್ಲೂ ತಲೆ ಕೊಡೋದು ಪಿಕ್ಚರ್. ಹ್ಮ್ ಅಷ್ಟು ಮಂದಿ ನೋಡ್ತಾರ, ನಾಳೆ ನಮ್ಮ ಪಿಕ್ಚರ್ ರಿಲೀಸ್ ಆಕೈತಿ, ನಮಗೂ ಹಿಂಗ್ ಬಂದ್ ಮಾತಾಡ್ಸ್ತಾರ ಹಂಗ ಹಿಂಗ ಅಂತ ಅನ್ಕೊಂಡು ಆ ಕನ್ಸ್ ಕಾಣ್ತಾ ಇರ್ಬೇಕಾದ್ರೆ ಟ್ರಾವೆಲ್ ಆಗಿರುವಂತ ಊರು. ಆ ಕನ್ಸೆಲ್ಲ ನನ್ಸಾಗಿರೋದನ್ನ ನೋಡ್ಕೋತ ವಾಪಸ್ ಇದೇ ಊರಿಗೆ ವಿಸಿಟ್ ಆದಾಗ ಅದೆಷ್ಟು ಸ್ಪೆಷಲ್ ಅನ್ಸುತ್ತೆ. ವೆರಿ ಟ್ರೂ ವೆರಿ ಟ್ರೂ. ಸೊ ಅಂಡ್ ನೀವು ಇಲ್ಲಿ ಯಾರದಿರಿ ಮತ್ತೆ ಹೌದ್ರಿ. ಇಲ್ಲಿ ಬಂದು ಮಾಡೋದು ಅದನ್ನು ಕೂಡ ಒಂದು ಸ್ಪೆಷಲ್ ಮೂಮೆಂಟ್. ಹ್ಮ್ ಭಾಳ ಚಂದದಾಗ ನಮಗ ಆತಿಥ್ಯ ಕೊಟ್ಟು ನಮ್ಮನ್ನ ಚಂದಾಗ ನೋಡ್ಕೊಂಡು ಚಲೋತ್ನಾಗ ಊಟ ಹಾಕಿ ಕಳ್ಸಾತ್ರಿ. ಇಟ್ಸ್ ಆರ್ ಪ್ಲೆಜರ್. ಎಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೇಳಿ ಸರ್, ಹುಬ್ಬಳ್ಳಿ ಜನರ ರೆಸ್ಪಾನ್ಸ್ ನಿಮ್ಗೆ ಯಾವ ರೀತಿ ಅನಿಸ್ತು? ರೆಸ್ಪಾನ್ಸ್ ಹ್ಯಾಸ್ ಬೀನ್ ಓವರ್ವೆಲ್ಮಿಂಗ್. ವೀಕ್ ಡೇ ಬಂದಿದೀವಿ ನಾವು. ವೀಕ್ ಡೇನು ಅಷ್ಟು ಜನ ಬಂದು ಆಮೇಲೆ ಅವ್ರಿಗೆ ಶೋ ಮುಗಿದ್ಮೇಲೆ ಇವ್ರನ್ನ ನೋಡೋದಾಗ್ಲಿ ಮತ್ತೆ ಇಂಟರಾಕ್ಟ್ ಮಾಡೋದು, ಅವ್ರು ಬಂದು ನಮ್ಮ ಸಿನಿಮಾನ ನಮ್ಗೆ ಡೀಟೇಲ್ ಆಗಿ ಹೇಳ್ತಾರಲ್ಲ ವಾಪಸ್. ಕರೆಕ್ಟ್. ನೀವ್ ಇದನ್ ಮಾಡಿದಿರಿ, ಇಲ್ಲಿ ಇದನ್ ಮಾಡಿರಲ್ಲ ಇದಕ್ಕಲ್ವಾ ಅಂತ ಅವ್ರು ನಮಗೆ ಅಲ್ಲೇ ಆಚೆ ಬಂದಾಗ ಹೇಳೋದು. ನಿನ್ನೆ ಒಬ್ರು ಹುಬ್ಳಿನಲ್ಲಿ ಸಿಕ್ಕಿದ್ರು, ಇಷ್ಟುದ್ದ ಬರ್ದಿದ್ರಲ್ಲ ಒಂದು ಇಷ್ಟುದ್ದ ಇವ್ರಿಗೆ ಇಷ್ಟುದ್ದ ಮೆಸೇಜ್ ಹಾಕಿದ್ದಾರೆ. ಎಷ್ಟು ಅದ್ಭುತವಾದ ಕನ್ನಡದಲ್ಲಿ ಇಡೀ ಕಥೆನ ಒಂಥರ ಸಾರಾಂಶ ಮಾಡ್ದಂಗಿತ್ತು. ಅಷ್ಟು ಚೆನ್ನಾಗಿ ಬಂದು ತೋರ್ಸಿದ್ರು. ಆಮೇಲೆ ನನಗೆ ಇನ್ನೊಬ್ರು ಸಿಕ್ಕಿದ್ರು, ಅವರು ನನ್ನ ಕಥೆದು ಎಂಡಿಂಗ್ ನ ಒಂಥರ ಎಕ್ಸ್ಟೆಂಡೆಡ್ ಪಾರ್ಟ್ ತರ ಹೀಗೀಗ ಆಗಿರ್ಬಹುದಲ್ವಾ ಮುಂದೆ ಅನ್ನೋ ತರ ಅವ್ರು ನನಗೆ ಈಗ ಅಗೇನ್ ಇದಕ್ಕೇನ್ ಹೇಳೋಣ, ತುಂಬಾ ಚೆನ್ನಾಗಿ. ನಂಗೆ ಹುಬ್ಳಿ ಮೈನ್ಲಿ ಸಿಟಿ ಡಿಸೈನ್ ನೋಡ್ತಾ ಇದೀನಿ, ನೆನ್ನೆಯಿಂದ ಸಾಕಾಗಿ ಡಿಸೈನ್ ಮಾಡಿದ್ದಾರೆ. ಸ್ವಲ್ಪ ನಿಮ್ದು ರಾಪಿಡ್ ಬಸ್ ಟ್ರಾನ್ಸಿಟ್ ಎಲ್ಲ ಇದೆ, ಅದ್ರದ್ದು ಪಾಸಿಟಿವ್ ನೆಗೆಟಿವ್ ಎರಡು ಹೇಳ್ತಿದಾರೆ ಜನ. ಬಟ್ ನಂಗೆ ಓವರ್ ಆಲ್ ಸಿಟಿ ಡಿಸೈನ್ ತುಂಬಾ ನೀಟ್ ಆಗಿದೆ. ಜನ ತುಂಬಾ ಸ್ವೀಟ್ ಇದಾರೆ ಪಾಪ. ಅಂಡ್ ನಿಮ್ದು ನೆನ್ನೆ ಸಂಜೆ ಒಂದಷ್ಟು ಗಿರ್ಮಿಟ್ಟು ಅದು ಇದೆಲ್ಲ ತಿನ್ಸಿದ್ರು ನಮ್ಗೆ. ತುಂಬಾ ಇಷ್ಟ ಆಯ್ತು. ಗಿರ್ಮಿಟ್ ಮಿರ್ಚಿ ನೀವು ತಿಂದಿಲ್ಲ ಅಂದ್ರೆ ಹುಬ್ಳಿಗೆ ಬಂದಿಲ್ಲ ಅಂತ. ನಾನು ಇವ್ರಿಗೆ ಇವು ಪೂರ್ತಿ ತಿನ್ನಕ್ ಹಾಕೈತವಲ್ಲ, ಒಂದ್ 3 ಕೊಟ್ರಿ ಫಸ್ಟ್, ಆಮೇಲೆ ಇನ್ನೊಂದು ಹೇಳಕಂತ್ರಿ ಅಂತ ಅಂದ್ಬಿಟ್ಟು ಒಂದ್ 3 ಗಿರ್ಮಿಟ್ ಆರ್ಡರ್ ಮಾಡಿದೆ. ಮಸಾಲೆ ಬಜ್ಜಿ ಮತ್ತೆ ಮಿರ್ಚಿ ಬಜ್ಜಿ ಎಲ್ಲಾನು. ಅಣ್ಣ ಇವರು ನಾನು ಅಲ್ಲಿ ಗಣೇಶ್ ಅಂತ ಇದಾರೆ, ಅವರು ನಮ್ಮ ಟೀಮಲ್ಲಿ ಇರೋರು, ಇಸ್ ಅ DOP, BTS ಗೆ ವರ್ಕ್ ಮಾಡಿದ್ರು. ಸೊ ಅವರು ನಾವು ಕುಂತು ತಿನ್ನೋ ಮುಂದೆ ನಿಮ್ಗೆ ಅಲ್ಲಿಂದ ಹೇಳ್ರಿ ನಂಗೆ ಕೊಡ್ರಿ ನಾ ತಿಂತೀನಿ ನಮ್ಗೆ 2ನೇ ಪ್ಲೇಟ್ ಇಸ್ಕೊಳ್ಳೋದು. ಲವ್ಡ್ ಫುಡ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ಬಹಳ ಖುಷಿ ಆಯ್ತು ನಿಮ್ಗೆ ನಾವು ಹೋಸ್ಟ್ ಮಾಡಕ್ ಖುಷಿ ಅನಿಸ್ತು. ಅಷ್ಟೇ ಅಲ್ಲದೆ ನವೀನ್ ಶಂಕರ್ ಸರ್, ನೀವು ತುಂಬಾ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ಕೊಂಡ್ ಬಂದಿರಿ. ಇನ್ನೂ ಫ್ಯೂಚರ್ ಒಳಗೆ ಬಹಳ ಒಳ್ಳೊಳ್ಳೆ ಪಾತ್ರಗಳನ್ನ ನಿರ್ವಹಣೆ ಮಾಡ್ರಿ. ನಿಮ್ಗೆ ಒಳ್ಳೆ ಫ್ಯೂಚರ್ಸ್ ಇನ್ನೂ ಇದ್ರೊಳಗ ಉತ್ತಮವಾಗ್ಲಿ ಅಂತ ನಾವು ಆಶಿಸ್ತೇವಿ ಮೂವಿ ಟ್ರಕ್ ಇಂದ. ಅಂಡ್ ಕುಲ್ದೀಪ್ ಸರ್, ನೀವು ಆಲ್ರೆಡಿ ಒಬ್ಬ ಮೆಚ್ಯೂರ್ ಡೈರೆಕ್ಟರ್ ಅನ್ನುವಂತಹ ಒಂದು ಇದನ್ನ ತಗೊಂಡಿದ್ದೀರಿ. ಯಾಕಂದ್ರೆ ನೀವು ಮಾಡಿರುವಂತ ಸಿನಿಮಾ ನಿಮ್ಮ ಬರವಣಿಗೆ ಆ ಒಂದು ಟೈಟಲ್ ಕೊಡ್ಬೇಕಂತ ಅನಿಸ್ತೈತೆ ನನಗೆ, ಒಬ್ಬ ಮೆಚ್ಯೂರ್ ಡೈರೆಕ್ಟರ್. ಸೊ ಇದೇ ರೀತಿ ಮುಂದಿನ ಎಲ್ಲಾ ಸಿನಿಮಾಗಳು ನಿಮ್ದು ಇದೇ ಜನರಿಗೆ ತಲುಪ್ಲಿ, ಮತ್ತೆ ನಿಮ್ಗೆ ನಿಮ್ಮ ಕರಿಯರ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಮತ್ತೆ ನೋಡ್ದವ್ರು ಏನಂತಾರೆ, ಸಿನಿಮಾ ಬಹಳ ಚಲೋ ಮೂಡ್ ಬಂದೈತಿ. ಸೊ ನೋಡ್ದೇ ಇರೋರು ದಯವಿಟ್ಟು ಸಿನಿಮಾ ನೋಡ್ರಿ, ಯಾಕಂತಂದ್ರೆ ಇದೊಂದು ಸೆಲ್ಫ್ ಡಿಸ್ಕವರಿ ಜರ್ನಿ. ಸೊ ಮತ್ತೆ ನಿಮ್ಮ ನೋಡ್ದವ್ರು ಏನಂತಾರೆ ಟೀಮ್ಗೆ, ನಿಮ್ಮ ಕರಿಯರ್ಗೆ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಆಲ್ ದಿ ಬೆಸ್ಟ್, ನಿಮ್ಮ ಚಾನಲ್ಗೂ ಆಲ್ ದಿ ಬೆಸ್ಟ್. ಅಂಡ್ ನೀವು ಸಿನಿಮಾನ ನೋಡೋ ರೀತಿ ಬಹಳ ಇಷ್ಟ ಆಯ್ತು ನಮಗೆ. ಬಹಳಷ್ಟು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಕೇಳ್ತೀರಿ, ಅದು ನಮಗೂ ಖುಷಿ ಆಯ್ತು. ಥ್ಯಾಂಕ್ ಯು. ಸಿನಿಮಾ ವಾಚಿಂಗ್ ಇಸ್ ಆಲ್ಸೋ ಆಸ್ ಇಂಪಾರ್ಟೆಂಟ್. ಆರ್ಟ್ ಆಫ್ ವಾಚಿಂಗ್ ಸಿನಿಮಾ ಇದೆಲ್ಲ ನಿಮ್ದು, ದಟ್ ಆರ್ಟ್ ಇಸ್ ವೆರಿ ಬ್ಯೂಟಿಫುಲ್. So glad to hear that, sir. Thank you. Thank you. Thank you.